ಹಲೋ ಸ್ಟೂಡೆಂಟ್ಸ್, ಡಿಸೆಂಬರ್ 30 ಮತ್ತು 31ರ ನವೋದಯ ಫೌಂಡೇಶನ್ ಅರ್ಪಿಸುವ ಕನ್ನಡದಲ್ಲಿ ದಿ ಹಿಂದು ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಸಂಚಿಕೆಯನ್ನು ಪ್ರಾರಂಭಿಸೋದಕ್ಕೆ ಮುಂಚೆ ಹಿಂದಿನ ಸಂಚಿಕೆಯಲ್ಲಿ ನಾವು ಕೇಳಿದಂಥ ಪ್ರಿಲಿಮ್ಸ್ ಪ್ರಶ್ನೆಗೆ ಉತ್ತರವನ್ನು ತಿಳ್ಕೊಳ್ಳೋಣ. ವಿಚ್ ಆಫ್ ದಿ ಫಾಲೋಯಿಂಗ್ ಹ್ಯಾವ್ GI ಟ್ಯಾಗ್ಸ್ ಅಂತ ಹೇಳಿ ಕೇಳಿದ್ವಿ. ಈ ಕೆಳಗಿನವುಗಳಲ್ಲಿ ಯಾವುದಕ್ಕೆ GI ಟ್ಯಾಗ್ ಅನ್ನುವಂಥದ್ದು ಇದೆ ಅಂತ ಹೇಳಿ. ಭೌಗೋಳಿಕ ಸೂಚ್ಯಂಕಗಳು ಯಾವುವು ಅನ್ನುವಂಥದ್ದನ್ನು ಗುರುತಿಸಬೇಕು. ಇಲ್ಲಿ ನೀಡಿರ್ತಕ್ಕಂಥ ಮೂರೂ ಕೂಡ ಡಾರ್ಜಿಲಿಂಗ್ ಟೀ, ಚಂದೇರಿ ಸಾರಿ, ತಿರುಪತಿ ಲಾಡು, ಈ ಮೂರೂ ಕೂಡ ಭೌಗೋಳಿಕ ಸೂಚ್ಯಂಕವನ್ನು ಹೊಂದಿರತಕ್ಕಂಥವಾಗಿವೆ. ಡಾರ್ಜಿಲಿಂಗ್ ಟೀ 2004ರಲ್ಲಿ ಭೌಗೋಳಿಕ ಸೂಚ್ಯಂಕ ಸ್ಥಾನಮಾನವನ್ನು ಪಡ್ಕೊಳ್ಳೋದ್ರ ಮುಖಾಂತರವಾಗಿ ಭಾರತದ ಮೊದಲ GI ಟ್ಯಾಗ್ ಪಡೆದಂಥ ಒಂದು ವಸ್ತುವಾಗಿ ಹೊರಹೊಮ್ಮುತ್ತೆ. ತಿರುಪತಿ ಲಾಡುಗೆ 2014ರಲ್ಲಿ ಈ ಭೌಗೋಳಿಕ ಸೂಚ್ಯಂಕವನ್ನು ನೀಡಲಾಗಿದೆ. ಹಾಗಾಗಿ ನೀಡಿರ್ತಕ್ಕಂಥ ಮೂರೂ ಕೂಡ ಸರಿಯಾದ ಉತ್ತರ ಆಗಿರೋದ್ರಿಂದ ಆಪ್ಷನ್ ಸಿ ಆಲ್ ಆಫ್ ದೆಮ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಸಂಚಿಕೆಯ ಮೊದಲ ಆರ್ಟಿಕಲ್, ಅಟಲ್ ಇನೋವೇಷನ್ ರ್ಯಾಂಕ್ಸ್ ಪುಟ್ಸ್ IITs IISc ಆನ್ ಟಾಪ್ ಅನ್ನುವಂಥದ್ದು. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜೀಸ್ ಮತ್ತು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇವುಗಳು ಅಟಲ್ ಇನೋವೇಷನ್ ರ್ಯಾಂಕ್ನಲ್ಲಿ ಹೈಯೆಸ್ಟ್ ಅಥವಾ ಟಾಪ್ ಸ್ಥಾನಗಳನ್ನು ಪಡೆದಿವೆ ಅನ್ನುವಂಥದ್ದನ್ನು ಆರ್ಟಿಕಲ್ ನಮಗೆ ತಿಳಿಸ್ತಾ ಇದೆ. ಇದನ್ನು ಸಾಮಾನ್ಯ ಅಧ್ಯಯನ ಪತ್ರಿಕೆ 2ರ ಅಡಿಯಲ್ಲಿ ಶಿಕ್ಷಣ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಓದ್ಕೊಳ್ಬೋದಾಗತ್ತೆ. ಗೌರ್ಮೆಂಟ್ ಪಾಲಿಸೀಸ್ ಅಂಡ್ ಇಂಟರ್ವೆನ್ಷನ್ಸ್ನ ಅಡಿಯಲ್ಲೂ ಕೂಡ ಓದ್ಕೊಳ್ಬೋದು. ಹಾಗೆ ಪ್ರಿಲಿಮ್ಸ್ಗೂ ಕೂಡ ಒಂದು ಇಂಪಾರ್ಟೆಂಟ್ ಫ್ಯಾಕ್ಟ್ ಆಗಿ ಇದನ್ನು ನಾವು ತಿಳ್ಕೊಂಡಿರ್ಬೇಕಾಗತ್ತೆ. ಮಿನಿಸ್ಟ್ರಿ ಆಫ್ ಎಜುಕೇಶನ್ ಅವರ ಇನೋವೇಷನ್ ಸೆಲ್ ಅಟಲ್ ರ್ಯಾಂಕಿಂಗ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಆನ್ ಇನೋವೇಷನ್ ಅಚೀವ್ಮೆಂಟ್ಸ್ ಅನ್ನುವಂಥದ್ದನ್ನು 2021ನೇ ಸಾಲಿನ ಎಡಿಷನ್ನಿನ ರ್ಯಾಂಕಿಂಗ್ ಅನ್ನು ಈಗ ಬಿಡುಗಡೆ ಮಾಡಿದ್ದು. 2019ರಲ್ಲಿ ಮೊದಲ ಎಡಿಷನ್ ಆಫ್ ದಿಸ್ ರ್ಯಾಂಕಿಂಗ್ಸ್ ಅನ್ನುವಂಥದ್ದು ರಿಲೀಸ್ ಆಗಿತ್ತು. ಇದರ ಹಿನ್ನೆಲೆಯಲ್ಲಿ ಅಟಲ್ ರ್ಯಾಂಕಿಂಗ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಆನ್ ಇನೋವೇಷನ್ ಅಚೀವ್ಮೆಂಟ್ಸ್ನ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ, ಶಿಕ್ಷಣ ಸಚಿವಾಲಯ ಮತ್ತು ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಶನ್ AICTE ಈ ಎರಡೂ ಸಂಸ್ಥೆಗಳು ಸೇರಿ ಮಾಡುವಂತ ಒಂದು ಜಾಯಿಂಟ್ ಇನಿಷಿಯೇಟಿವ್ ಆಗಿದೆ ಈ ಒಂದು ಅಟಲ್ ರ್ಯಾಂಕಿಂಗ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಆನ್ ಇನೋವೇಷನ್ ಅಚೀವ್ಮೆಂಟ್ ಅನ್ನುವಂಥ ಒಂದು ರಿಪೋರ್ಟ್ ಅನ್ನುವಂಥದ್ದು. ಇದರ ಮುಖ್ಯ ಉದ್ದೇಶ ಏನು ಅಂತ ಅಂದ್ರೆ, ಎಲ್ಲ ಉನ್ನತ ಶಿಕ್ಷಣ ಇನ್ಸ್ಟಿಟ್ಯೂಷನ್ಸ್ಗಳನ್ನು ಅಥವಾ ಯೂನಿವರ್ಸಿಟೀಸ್ಗಳನ್ನು ಅವುಗಳ ಇನೋವೇಷನ್ ಮತ್ತು ಆಂಟ್ರಪ್ರಿನರ್ಶಿಪ್ ಡೆವಲಪ್ಮೆಂಟ್ ಅವುಗಳ ವಿದ್ಯಾರ್ಥಿಗಳು ಮತ್ತು ಫ್ಯಾಕಲ್ಟೀಸ್ಗಳ ಮಧ್ಯೆ ಎಷ್ಟರ ಮಟ್ಟಿಗೆ ಆಗ್ತಾ ಇದೆ ಅನ್ನುವಂಥ ಅಲ್ಲಿನ ಇನೋವೇಷನ್ ಮತ್ತು ಆಂಟ್ರಪ್ರಿನರ್ಶಿಪ್ನ ಕುರಿತಂತೆ ಅಧ್ಯಯನ ಮಾಡೋದಕ್ಕಿರುವಂಥ ಒಂದು ಇಂಪಾರ್ಟೆಂಟ್ ರಿಪೋರ್ಟ್ ಆಗಿ ಇದು ಹೊರಹೊಮ್ಮುತ್ತೆ. ಇದರ ಮುಖ್ಯ ಉದ್ದೇಶ ಕ್ವಾಲಿಟಿ ಆಫ್ ಇನೋವೇಷನ್ಸ್ ಎಷ್ಟರ ಮಟ್ಟಿಗಿದೆ ಅನ್ನುವಂಥದ್ದನ್ನು ಫೋಕಸ್ ಮಾಡುವಂಥದ್ದು ಮತ್ತು ಇಲ್ಲಿ ಬರುವಂಥ ಈ ಇನೋವೇಷನ್ಸ್ ಅನ್ನುವಂಥದ್ದು ಅಥವಾ ಆಂಟ್ರಪ್ರಿನರ್ಶಿಪ್ ಆಗಿರಬಹುದು, ಇದರಿಂದಾಗಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಿಯಲ್ ಇಂಪ್ಯಾಕ್ಟ್ ಯಾವ ರೀತಿ ಆಗ್ತಾ ಇದೆ ಅನ್ನುವಂಥದ್ದನ್ನು ಮೆಷರ್ ಮಾಡೋದಕ್ಕೆ ಟ್ರೈ ಮಾಡುವಂಥ ಒಂದು ಇಂಡೆಕ್ಸ್ ಆಗಿ ಕೂಡ ಇದು ಕಾರ್ಯ ಮಾಡುತ್ತೆ. ಇನ್ನು ಇದರಲ್ಲಿ ಎಲ್ಲ ಪ್ಯಾರಾಮೀಟರ್ಸ್ಗಳನ್ನು ಬಳಕೆ ಮಾಡಿಕೊಂಡು ಈ ಒಂದು ರ್ಯಾಂಕಿಂಗ್ ಅನ್ನು ನೀಡಲಾಗುತ್ತೆ ಅಂತ ಅಂದಾಗ, ಬಡ್ಜೆಟ್ ಮತ್ತೆ ಫಂಡಿಂಗ್ ಸಪೋರ್ಟ್ ಯಾವ ರೀತಿ ಇದೆ ಈ ರಿಸರ್ಚ್ ಅಂಡ್ ಇನೋವೇಷನ್ಗೆ ಅನ್ನುವಂಥದ್ದನ್ನು ಮುಖ್ಯವಾಗಿ ಗಮನಿಸ್ತಾರೆ. ಹಾಗೆ ಇನ್ಫ್ರಾಸ್ಟ್ರಕ್ಚರ್ ಯಾವ ರೀತಿ ಇದೆ ಅನ್ನುವಂಥದ್ದು, ಫೆಸಿಲಿಟೀಸ್ಗಳು ಯಾವ ರೀತಿ ಇದೆ ರಿಸರ್ಚ್ಗೆ ಅನ್ನುವಂಥದ್ದನ್ನು ಗಮನಿಸುವಂಥದ್ದು, ಸಪೋರ್ಟ್ ಫಾರ್ ಐಡಿಯಾ ಜನರೇಷನ್ ಅಂಡ್ ಇನೋವೇಷನ್ಗೆ ಸಂಬಂಧಪಟ್ಟಂತೆ ಅವುಗಳ ಅವೇರ್ನೆಸ್ ಆಗಿರ್ಬೋದು, ಪ್ರಮೋಷನ್ ಆಗಿರ್ಬೋದು, ಸಪೋರ್ಟ್ ಆಗಿರ್ಬೋದು, ಎಷ್ಟರ ಮಟ್ಟಿಗಿದೆ ಒಂದು ಸಂಸ್ಥೆಯಲ್ಲಿ ಅನ್ನುವಂಥದ್ದನ್ನು ಗುರುತಿಸುವಂಥದ್ದು. ಹಾಗೆ ಇನೋವೇಟಿವ್ ಲರ್ನಿಂಗ್ ಮೆಥಡ್ಸ್ಗಳನ್ನು, ಕೋರ್ಸಸ್ಗಳನ್ನು ಇಲ್ಲಿ ಇವರು ಅಳವಡಿಕೆ ಮಾಡ್ಕೊಂಡಿದ್ದಾರೆ, ಸಂಸ್ಥೆಯಲ್ಲಿ ಎಷ್ಟರ ಮಟ್ಟಿಗೆ ಪಾಲಿಸ್ತಿದ್ದಾರೆ ಅನ್ನುವಂಥದ್ದನ್ನು ನೋಡ್ತಾರೆ. ಮತ್ತು ಆಂಟ್ರಪ್ರಿನರ್ಶಿಪ್ ಡೆವಲಪ್ಮೆಂಟಿಗೆ ಪ್ರಮೋಷನ್ ಮತ್ತು ಸಪೋರ್ಟ್ ಯಾವ ರೀತಿ ಇದೆ ಅನ್ನುವಂಥದ್ದನ್ನು ಗಮನಿಸುವಂಥದ್ದು ಮತ್ತು ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಜನರೇಷನ್, ಟೆಕ್ನಾಲಜಿ ಟ್ರಾನ್ಸ್ಫರ್ ಮತ್ತು ಕಮರ್ಷಿಯಲೈಸೇಷನ್ಗೆ ಎಷ್ಟರ ಮಟ್ಟಿಗೆ ಈ ಸಂಸ್ಥೆ ಅನ್ನುವಂಥದ್ದು ಸನ್ನದ್ಧವಾಗಿದೆ ಅನ್ನುವಂಥದ್ದು ಮತ್ತು ಈ ಸಂಸ್ಥೆಯ ಇನ್ಸ್ಟಿಟ್ಯೂಷನಿನ ಗವರ್ನೆನ್ಸ್ನಲ್ಲಿ ಎಷ್ಟರ ಮಟ್ಟಿಗೆ ಇನೋವೇಷನ್ ಅನ್ನು ಬಳಕೆ ಮಾಡ್ಕೊಳ್ತಿದ್ದಾರೆ ಅನ್ನುವಂಥದ್ದು, ಈ ಎಲ್ಲ ಒಂದು ಪ್ಯಾರಾಮೀಟರ್ಸ್ಗಳ ಆಧಾರದ ಮೇಲೆ ಈ ಒಂದು ರ್ಯಾಂಕಿಂಗ್ ಅನ್ನ ನೀಡಲಾಗುತ್ತೆ. ಇನ್ನು ರ್ಯಾಂಕ್ಗಳನ್ನು ಟೆಕ್ನಿಕಲ್ ಮತ್ತು ನಾನ್ ಟೆಕ್ನಿಕಲ್ ಅಂತ ಹೇಳಿ ಕ್ಯಾಟಗರೈಸ್ ಮಾಡಲಾಗಿರ್ತಕ್ಕಂಥದ್ದು. ಟೆಕ್ನಿಕಲ್ ಕ್ಯಾಟಗರಿ ಒಳಗೆ 5 ಸಬ್ ಕ್ಯಾಟಗರೀಸ್ಗಳನ್ನು ಕಾಣಬಹುದು. ಸೆಂಟ್ರಲ್ ಫಂಡೆಡ್ ಟೆಕ್ನಿಕಲ್ ಇನ್ಸ್ಟಿಟ್ಯೂಟ್ಸ್ ಅಂತ ಹೇಳಿ ಒಂದು ಕ್ಯಾಟಗರಿ ಆಗುತ್ತೆ. ಇವುಗಳ ಅಡಿಯಲ್ಲಿ ನಾವು ಸೆಂಟ್ರಲ್ ಯೂನಿವರ್ಸಿಟಿ, ಇನ್ಸ್ಟಿಟ್ಯೂಟ್ ಆಫ್ ನ್ಯಾಷನಲ್ ಇಂಪಾರ್ಟೆನ್ಸ್ ಇವುಗಳನ್ನು ಕಾಣ್ತೇವೆ. ಎರಡನೇದು ಸ್ಟೇಟ್ ಯೂನಿವರ್ಸಿಟಿ ಅಂಡ್ ಡೀಮ್ಡ್ ಯೂನಿವರ್ಸಿಟೀಸ್ ಅಂತ ಹೇಳಿ. ಮೂರನೇ ಕ್ಯಾಟಗರಿ ಗೌರ್ಮೆಂಟ್ ಕಾಲೇಜ್ ಅಥವಾ ಇನ್ಸ್ಟಿಟ್ಯೂಷನ್. 4ನೇ ಸಬ್ ಕ್ಯಾಟಗರಿ ಯೂನಿವರ್ಸಿಟಿ ಅಂಡ್ ಡೀಮ್ಡ್ ಯೂನಿವರ್ಸಿಟಿ. 5ನೇ ಸಬ್ ಕ್ಯಾಟಗರಿ ಪ್ರೈವೇಟ್ ಕಾಲೇಜ್ ಆರ್ ಇನ್ಸ್ಟಿಟ್ಯೂಟ್ ಅನ್ನುವಂಥದ್ದು. ಈ 5 ಸಬ್ ಕ್ಯಾಟಗರೀಸ್ಗಳನ್ನು ಟೆಕ್ನಿಕಲ್ ಕ್ಯಾಟಗರಿಯ ಅಡಿಯಲ್ಲಿ ನಾವು ಕಾಣಬಹುದು. ಹಾಗೆ ನಾನ್ ಟೆಕ್ನಿಕಲ್ ಕ್ಯಾಟಗರಿಯ ಅಡಿಯಲ್ಲಿ ಸೆಂಟ್ರಲ್ ಫಂಡೆಡ್ ಇನ್ಸ್ಟಿಟ್ಯೂಟ್ಸ್ ಆರ್ ಸೆಂಟ್ರಲ್ ಯೂನಿವರ್ಸಿಟಿ ಆರ್ ಇನ್ಸ್ಟಿಟ್ಯೂಟ್ ಆಫ್ ನ್ಯಾಷನಲ್ ಇಂಪಾರ್ಟೆನ್ಸ್ ಅನ್ನುವಂಥದ್ದನ್ನ ಒಂದು ಸಬ್ ಕ್ಯಾಟಗರಿಯಾಗಿ, ಮತ್ತೊಂದು ಜನರಲ್ ಆರ್ ನಾನ್ ಟೆಕ್ನಿಕಲ್ ಅನ್ನುವಂಥ ಒಂದು ಸಬ್ ಕ್ಯಾಟಗರಿಯನ್ನ ಕಾಣಬಹುದಾಗುತ್ತೆ. ಇನ್ನು ಈ ಒಂದು 2021ರ ಇಂಡೆಕ್ಸಿನ ಟಾಪ್ ಇನ್ಸ್ಟಿಟ್ಯೂಟ್ಸ್ಗಳು ಯಾವುದು ಅಂತ ಅಂದಾಗ, ಇನ್ಸ್ಟಿಟ್ಯೂಟ್ ಆಫ್ ನ್ಯಾಷನಲ್ ಇಂಪಾರ್ಟೆನ್ಸ್, ಸೆಂಟ್ರಲ್ ಯೂನಿವರ್ಸಿಟೀಸ್ ಅಂಡ್ CFTIs ನ ಅಡಿಯಲ್ಲಿ IIT ಮದ್ರಾಸ್ ಅನ್ನುವಂಥದ್ದು.
ಹಾಗೇನೆ ಸೆಕೆಂಡ್ ಪ್ಲೇಸ್ ಅನ್ನ IIT ಬಾಂಬೆ, ನಂತರದಲ್ಲಿ IIT ಡೆಲ್ಲಿ ಈ ಸ್ಥಾನವನ್ನ ಪಡೆದಿರ್ತಕ್ಕಂಥದ್ದು. ಗೌರ್ಮೆಂಟ್ ಅಂಡ್ ಗೌರ್ಮೆಂಟ್ ಏಡೆಡ್ ಯೂನಿವರ್ಸಿಟೀಸ್ಗಳಲ್ಲಿ ಪಂಜಾಬ್ ಯೂನಿವರ್ಸಿಟಿ ಅಗ್ರಸ್ಥಾನವನ್ನು ಪಡೆದಿದೆ. ಗೌರ್ಮೆಂಟ್ ಅಂಡ್ ಗೌರ್ಮೆಂಟ್ ಏಡೆಡ್ ಕಾಲೇಜ್ ಅಥವಾ ಇನ್ಸ್ಟಿಟ್ಯೂಟ್ಸ್ಗಳಲ್ಲಿ ಪುಣೆಯ ಇಂಜಿನಿಯರಿಂಗ್ ಕಾಲೇಜ್ ಸ್ಥಾನವನ್ನು ಪಡೆದಿರ್ತಕ್ಕಂಥದ್ದು. ಪ್ರೈವೇಟ್ ಆರ್ ಸೆಲ್ಫ್ ಫಿನಾನ್ಸ್ಡ್ ಯೂನಿವರ್ಸಿಟೀಸ್ಗಳಲ್ಲಿ ಕಲಿಂಗ ಇನ್ಸ್ಟಿಟ್ಯೂಟ್ ಆಫ್ ಇಂಡಸ್ಟ್ರಿಯಲ್ ಟೆಕ್ನಾಲಜಿ ಕೋರ್ದಾ ಸಂಸ್ಥೆ ಈ ಒಂದು ಸ್ಥಾನವನ್ನು ಪಡೆದಿದೆ. ಪ್ರೈವೇಟ್ ಆರ್ ಸೆಲ್ಫ್ ಫಿನಾನ್ಸ್ಡ್ ಕಾಲೇಜ್ ಅಥವಾ ಇನ್ಸ್ಟಿಟ್ಯೂಟ್ ಅಂದಾಗ ರಾಯ್ಸನ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ನಾಗ್ಪುರ್ ಇದು ಸ್ಥಾನವನ್ನು ಪಡೆದಿರ್ತಕ್ಕಂಥದ್ದು. ಇನ್ಸ್ಟಿಟ್ಯೂಟ್ ಆಫ್ ನ್ಯಾಷನಲ್ ಇಂಪಾರ್ಟೆನ್ಸ್ ಸೆಂಟ್ರಲ್ ಯೂನಿವರ್ಸಿಟೀಸ್ ಅಂಡ್ CFTIs ನಾನ್ ಟೆಕ್ನಿಕಲ್ ಕ್ಯಾಟಗರಿ ಅಡಿಯಲ್ಲಿ ಇಂದಿರಾ ಗಾಂಧಿ ನ್ಯಾಷನಲ್ ಓಪನ್ ಯೂನಿವರ್ಸಿಟಿ ಇಗ್ನೋ ಈ ಒಂದು ಸ್ಥಾನವನ್ನ ಪಡೆದಿರ್ತಕ್ಕಂಥದ್ದು. ಹಾಗೆ ಜನರಲ್ ನಾನ್ ಟೆಕ್ನಿಕಲ್ ಅಡಿಯಲ್ಲಿ ಆಂಟ್ರಪ್ರಿನರ್ಶಿಪ್ ಡೆವಲಪ್ಮೆಂಟ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಅನ್ನುವಂಥ ಸಂಸ್ಥೆ ಈ ಸ್ಥಾನವನ್ನ ಪಡೆದಿರ್ತಕ್ಕಂಥದ್ದು. ಈ ರೀತಿ ರ್ಯಾಂಕಿಂಗ್ ಅನ್ನ ನೀಡುವಂತದ್ರ ಸಿಗ್ನಿಫಿಕೆನ್ಸ್ ಏನು ಅಂತ ಅಂದ್ರೆ ಇಂಡಿಯನ್ ಇನ್ಸ್ಟಿಟ್ಯೂಷನ್ಸ್ ಗಳನ್ನ ಇದು ಇನ್ಸ್ಪೈರ್ ಮಾಡುತ್ತೆ. ಹೆಚ್ಚಿನ ಒಂದು ಎಕೋಸಿಸ್ಟಮ್ ಅನ್ನ ಬಿಲ್ಡ್ ಮಾಡೋದಕ್ಕೆ, ಎನ್ಕರೇಜ್ ಮಾಡೋದಕ್ಕೆ, ಕ್ವಾಲಿಟಿ ರಿಸರ್ಚ್ ಅನ್ನ ಹೊರತರೋದಕ್ಕೆ, ಇನೋವೇಷನ್ ಅಥವಾ ಆಂಟ್ರಪ್ರಿನರ್ಶಿಪ್ ಅನ್ನ ಕ್ಯಾಂಪಸ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಇದು ಓರಿಯೆಂಟ್ ಮಾಡುವಂತೆ ಈ ಒಂದು ರ್ಯಾಂಕಿಂಗ್ ಅನ್ನುವಂಥದ್ದು ನೆರವಾಗುತ್ತೆ. ಮತ್ತು ಭಾರತದ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ 2020ರಲ್ಲಿ ಏನ್ ಜಾರಿಗೆ ಬಂದಿದೆ ಇದನ್ನ ಎಫೆಕ್ಟಿವ್ ಆಗಿ, ಎಫಿಷಿಯಂಟ್ ಆಗಿ, ಲಾಂಗ್ ರನ್ ನಲ್ಲಿ ಇಂಪ್ಯಾಕ್ಟ್ಫುಲ್ ಆಗಿ ಬಳಕೆ ಮಾಡ್ಕೊಳ್ಳೋದಕ್ಕೆ ಕೂಡ ಈ ಒಂದು ಇಂಡೆಕ್ಸ್ ಅನ್ನುವಂಥದ್ದು ಅದಕ್ಕೆ ಪೂರಕವಾಗಿರುತ್ತೆ. ಹಾಗೆ ಗ್ಲೋಬಲ್ ಇನೋವೇಷನ್ ಇಂಡೆಕ್ಸ್ ಅನ್ನ ನಾವು ಕಾನ್ಸ್ಟೆಂಟ್ ಆಗಿ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಕೂಡ ಇದು ನೆರವಾಗುತ್ತೆ. 2015ರಲ್ಲಿ ಗ್ಲೋಬಲ್ ಇನೋವೇಷನ್ ಇಂಡೆಕ್ಸ್ ನಲ್ಲಿ ಭಾರತ 81ನೇ ಸ್ಥಾನವನ್ನು ಪಡೆದಿತ್ತು. ಆದ್ರೆ 2021ರಲ್ಲಿ ಭಾರತ 46ನೇ ಸ್ಥಾನವನ್ನ ಪಡೆದಿದೆ. ಅಂದ್ರೆ ಕಾನ್ಸ್ಟೆಂಟ್ಲಿ ಭಾರತದ ರ್ಯಾಂಕಿಂಗ್ ಅನ್ನುವಂಥದ್ದು ಇನೋವೇಷನ್ ಇಂಡೆಕ್ಸ್ ನಲ್ಲಿ ಜಾಗತಿಕ ಮಟ್ಟದಲ್ಲಿ ಹೆಚ್ಚಾಗ್ತಾ ಇದೆ. ಇದಕ್ಕೆ ಮುಖ್ಯವಾದಂತ ಕಾರಣ ಈ ರೀತಿಯ ರ್ಯಾಂಕಿಂಗ್ ಅನ್ನ ನೀಡುವಂಥದ್ದು ಕೂಡ, ಮತ್ತು ಇದರ ಮುಖಾಂತರವಾಗಿ ಒಂದು ರೀತಿಯ ಇನ್ಸೆಂಟಿವ್ಸ್ ಗಳನ್ನ ಮತ್ತು ಒಂದು ಸ್ಫೂರ್ತಿಯನ್ನ, ಇನ್ಸ್ಪಿರೇಷನ್ ಅನ್ನ ನೀಡ್ತಾ ಇರುವಂತದ್ದು ಈ ಇನ್ಸ್ಟಿಟ್ಯೂಟ್ಸ್ ಗಳಿಗೆ. ಇವು ಇನ್ನಷ್ಟು ಬೆಟರ್ ವರ್ಕ್ ಅನ್ನ ಮಾಡ್ತಾ ಇದಾವೆ. ಹಾಗಾಗಿ ಗ್ಲೋಬಲ್ ಇನೋವೇಷನ್ ಇಂಡೆಕ್ಸ್ ನಲ್ಲಿ ನಾವು ಒಳ್ಳೆ ರ್ಯಾಂಕ್ ಅನ್ನ ಭಾರತ ಪಡ್ಕೊಳ್ತಾ ಇರ್ತಕ್ಕಂಥದ್ದು. ಹಾಗೇನೆ ವರ್ಲ್ಡ್ಸ್ ಥರ್ಡ್ ಲಾರ್ಜೆಸ್ಟ್ ಸ್ಟಾರ್ಟ್ಅಪ್ ಹಬ್ ಆಗಿ ಕೂಡ ಭಾರತ ಎಮರ್ಜ್ ಆಗಿರ್ತಕ್ಕಂಥದ್ದು. ಇವೆಲ್ಲವೂ ಕೂಡ ಈ ಒಂದು ಇನೋವೇಷನ್ಗೆ ಹೆಚ್ಚು ಮಹತ್ವವನ್ನ ನೀಡ್ತಾ ಇರೋದ್ರ ಕಾಂಟ್ರಿಬ್ಯೂಷನ್ಸ್ ಗಳಾಗಿ ನಮಗೆ ಕಾಣುತ್ತೆ. ಇನ್ನು ಹೈಯರ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಅಥವಾ ಯೂನಿವರ್ಸಿಟೀಸ್ ಗಳಿಗೆ ಸಂಬಂಧಪಟ್ಟಂತೆ ಬೇರೆ ರ್ಯಾಂಕಿಂಗ್ಸ್ ಗಳನ್ನ ಏನ್ ನೀಡ್ತೇವೆ ಅಂತ ಅಂದಾಗ ನ್ಯಾಷನಲ್ ಇನ್ಸ್ಟಿಟ್ಯೂಷನಲ್ ರ್ಯಾಂಕಿಂಗ್ ಫ್ರೇಮ್ವರ್ಕ್ NIRF ನ ಅಡಿಯಲ್ಲಿ ಮಿನಿಸ್ಟ್ರಿ ಆಫ್ ಎಜುಕೇಶನ್ ಅನ್ನುವಂಥದ್ದು ಈ ಒಂದು ರ್ಯಾಂಕಿಂಗ್ ಅನ್ನ ನೀಡುತ್ತೆ. ಹಾಗೆ QS ವರ್ಲ್ಡ್ ಯೂನಿವರ್ಸಿಟಿ ರ್ಯಾಂಕಿಂಗ್ಸ್ ಅನ್ನುವಂಥದ್ದನ್ನ ಕೂಡ ನಾವು ವರ್ಲ್ಡ್ ಯೂನಿವರ್ಸಿಟೀಸ್ ಗಳಿಗೆ ಇದನ್ನ ಆನ್ಯುಯಲ್ ಪಬ್ಲಿಕೇಶನ್ ಅನ್ನ ನಾವು ಕಾಣಬಹುದು. ವರ್ಲ್ಡ್ ಯೂನಿವರ್ಸಿಟಿ ರ್ಯಾಂಕಿಂಗ್ ಅನ್ನುವಂಥದ್ದನ್ನ ಟೈಮ್ಸ್ ಹೈಯರ್ ಎಜುಕೇಶನ್ ಅವರು ಕೂಡ ರಿಲೀಸ್ ಮಾಡ್ತಾರೆ. ಈ ರೀತಿ ಯಾವ ರಿಪೋರ್ಟ್ ಅನ್ನ ಯಾರು ರಿಲೀಸ್ ಮಾಡ್ತಾರೆ ಅನ್ನುವಂಥದ್ದು ನಮಗೆ ಇಂಪಾರ್ಟೆಂಟ್ ಆಗಿ ತಿಳಿದಿರಬೇಕಾಗತ್ತೆ. ಅಟಲ್ ರ್ಯಾಂಕಿಂಗ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಆನ್ ಇನೋವೇಷನ್ ಅಚೀವ್ಮೆಂಟ್ 2021 ಇದನ್ನ ಯಾರು ರಿಲೀಸ್ ಮಾಡಿದ್ರು ಅಂದಾಗ ನಮಗೆ ತಿಳಿದಿರಬೇಕು. ಇದೊಂದು ಜಾಯಿಂಟ್ ಇನಿಷಿಯೇಟಿವ್ ಆಗಿದೆ. ಮಿನಿಸ್ಟ್ರಿ ಆಫ್ ಎಜುಕೇಶನ್ ಇನ ಇನೋವೇಷನ್ ಸೆಲ್ ಮತ್ತು ಆಲ್ ಇಂಡಿಯಾ ಕೌನ್ಸಿಲ್ ಆಫ್ ಟೆಕ್ನಿಕಲ್ ಎಜುಕೇಶನ್ ಇವರಿಬ್ಬರು ಸೇರಿ ಇದನ್ನ ರಿಲೀಸ್ ಮಾಡಿರ್ತಕ್ಕಂಥದ್ದು ಅಂತ ಹೇಳಿ. ಮುಂದಿನ ಆರ್ಟಿಕಲ್ ಸಾಹಿತ್ಯ ಅಕಾಡೆಮಿ ಅನೌನ್ಸಸ್ ಅವಾರ್ಡ್ಸ್ ಇನ್ 20 ಲ್ಯಾಂಗ್ವೇಜಸ್ ಅನ್ನುವಂಥದ್ದು. ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನ ಅನೌನ್ಸ್ ಮಾಡಲಾಗಿದೆ 2021ರ ಸಾಲಿಗೆ. ಆರ್ಟಿಕಲ್ ಅದನ್ನ ನಮಗೆ ತಿಳಿಸ್ತಾ ಇರ್ತಕ್ಕಂಥದ್ದು. ಇದನ್ನ ಸಾಮಾನ್ಯ ಅಧ್ಯಯನ ಪತ್ರಿಕೆ 1ರ ಅಡಿಯಲ್ಲಿ ಭಾರತದ ಸಾಹಿತ್ಯ ಅನ್ನುವಂಥದ್ದು ಹಾಗೆ ಪ್ರಿಲಿಮ್ಸ್ಗೆ ಇಂಪಾರ್ಟೆಂಟ್ ಫ್ಯಾಕ್ಟ್ ಆಗಿ ಕೂಡ ನಾವು ಇದನ್ನ ಓದ್ಕೊಳ್ಬಹುದಾಗತ್ತೆ. ಸದ್ಯಕ್ಕೆ ಭಾರತದ 20 ಭಾಷೆಗಳಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನ ಅನೌನ್ಸ್ ಮಾಡಲಾಗಿದ್ದು, ಹಾಗೇನೆ ಯುವ ಪುರಸ್ಕಾರ ಮತ್ತು ಬಾಲ ಸಾಹಿತ್ಯ ಪುರಸ್ಕಾರ ಅನ್ನುವಂಥ ಪ್ರಶಸ್ತಿಗಳನ್ನ ಕೂಡ ಅನೌನ್ಸ್ ಮಾಡಲಾಗಿದೆ. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ನಾವು ಸಾಹಿತ್ಯ ಅಕಾಡೆಮಿ ಅವಾರ್ಡ್ನ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದಕ್ಕೆ ಮುಂಚೆ ಭಾರತದಲ್ಲಿ ಈ ಬಾರಿ ಅಂದ್ರೆ 2021ನೇ ಸಾಲಿಗೆ ಕನ್ನಡದಲ್ಲಿ ಯಾರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ KPSC ಪರೀಕ್ಷಾ ದೃಷ್ಟಿಯಿಂದ. DS ನಾಗಭೂಷಣ್ ಅವರಿಗೆ ಒಂದು ಗಾಂಧಿ ಕಥನ ಅನ್ನುವಂಥ ಜೀವನ ಚರಿತ್ರೆಯನ್ನ ಬರೆದಿರುವಂತ ಹಿನ್ನೆಲೆಯಲ್ಲಿ ಅದಕ್ಕೆ ಅಂತ ಹೇಳಿ ಅವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನ 2021ರ ಸಾಲಿಗೆ ನೀಡಲಾಗಿರ್ತಕ್ಕಂಥದ್ದು. 2020ನೇ ಸಾಲಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನ ಕನ್ನಡ ಸಾಹಿತ್ಯದಲ್ಲಿ ಯಾರು ಪಡ್ಕೊಂಡಿದ್ರು, ಯಾವ ಕೃತಿಗೆ ಅನ್ನುವಂಥದ್ದನ್ನ ತಪ್ಪದೇ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಅಕಾಡೆಮಿ ಅವಾರ್ಡ್ನ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ 1954ರಲ್ಲಿ ಸಾಹಿತ್ಯ ಅಕಾಡೆಮಿ ಅವಾರ್ಡ್ಸ್ ಅನ್ನುವಂಥದ್ದು ಎಸ್ಟಾಬ್ಲಿಷ್ ಆಗಿದೆ. ಆಗಿನಿಂದಲೂ ಕೂಡ ಪ್ರತಿ ವರ್ಷ ಈ ಪ್ರಶಸ್ತಿಗಳನ್ನ ನೀಡ್ತಾ ಬಂದಿರತಕ್ಕಂಥದ್ದು. 24 ಪ್ರಶಸ್ತಿಗಳನ್ನ ಪ್ರತಿ ವರ್ಷವೂ ಕೂಡ ಲಿಟ್ರರಿ ವರ್ಕ್ಸ್ಗೆ ಅಂತ ಹೇಳಿ ನೀಡಲಾಗುತ್ತೆ. 22 ಶೆಡ್ಯೂಲ್ಡ್ ಲ್ಯಾಂಗ್ವೇಜಸ್ಗಳನ್ನ ಭಾರತ ಸಂವಿಧಾನದಲ್ಲಿ ಏನು ಶೆಡ್ಯೂಲ್ಡ್ ಲ್ಯಾಂಗ್ವೇಜಸ್ ಅನ್ನ ಕಾಣ್ತೇವೆ ಅವುಗಳಿಗೂ ಕೂಡ ಈ ಅವಾರ್ಡ್ಸ್ಗಳನ್ನ ನೀಡಲಾಗುತ್ತೆ. ಹಾಗೆ ಇಂಗ್ಲಿಷ್ ಮತ್ತು ರಾಜಸ್ಥಾನಿ ಭಾಷೆಗೂ ಕೂಡ ಈ ಪ್ರಶಸ್ತಿಗಳನ್ನ ನೀಡಲಾಗುತ್ತೆ.
ಸಾಹಿತ್ಯ ಅಕಾಡೆಮಿಯ ಅವಾರ್ಡ್ ಅನ್ನುವಂಥದ್ದು ಜ್ಞಾನಪೀಠ ಪ್ರಶಸ್ತಿಯನ್ನ ಹೊರತುಪಡಿಸಿ ಭಾರತದಲ್ಲಿ ಸೆಕೆಂಡ್ ಹೈಯೆಸ್ಟ್ ಲಿಟರರಿ ಹಾನರ್ ಅಂತ ಹೇಳಿ ಗುರುತಿಸ್ಕೊಳ್ಳುತ್ತೆ. ಹಾಗಾಗಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪ್ರಾರಂಭವಾದಂಥ ವರ್ಷ, ನೀಡುವಂಥ ಭಾಷೆಗಳು ಯಾವುವು, ಎಷ್ಟು ಭಾಷೆಗಳಲ್ಲಿ ನೀಡ್ತಾರೆ ಮತ್ತು ಎಷ್ಟನೇ ಹೈಯೆಸ್ಟ್ ಲಿಟರರಿ ಅವಾರ್ಡ್, ಇವೆಲ್ಲವೂ ತಿಳಿದಿರಬೇಕು. ಈ ವರ್ಷದಲ್ಲಿ ಕನ್ನಡದಲ್ಲಿ ಯಾರಿಗೆ ಬಂದಿದೆ ಅನ್ನುವಂಥದ್ದು, ಯಾವ ಕೃತಿಗೆ ಬಂದಿದೆ ಅನ್ನುವಂಥದ್ದು ಪರೀಕ್ಷಾ ದೃಷ್ಟಿಯಿಂದ ಇಂಪಾರ್ಟೆನ್ಸ್ ಅನ್ನು ಪಡ್ಕೊಳ್ಳುತ್ತೆ. 2020 ಸಾಲಿನಲ್ಲಿ ಯಾರಿಗೆ ಮತ್ತು ಯಾವ ಕೃತಿಗೆ ಕನ್ನಡದಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ ಅನ್ನುವಂಥದ್ದನ್ನ ತಪ್ಪದೇ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಈ ಪ್ರಶಸ್ತಿಗಳನ್ನ ಚೂಸ್ ಮಾಡುವಂತ ಕ್ರೈಟೀರಿಯಾ ಏನು ಅಂತ ಅಂದ್ರೆ, ಆಥರ್ ಇದನ್ನ ಬರೆಯುವಂತವ್ರು, ಪುಸ್ತಕವನ್ನ ಬರೆಯುವಂತವ್ರು ಅವರು ಭಾರತೀಯ ಪ್ರಜೆಯೇ ಆಗಿರಬೇಕು ಮತ್ತು ಅವರ ವರ್ಕ್ ಅನ್ನುವಂಥದ್ದು ಆ ಭಾಷೆಗೆ ಮತ್ತು ಅಲ್ಲಿನ ಲಿಟ್ರೇಚರಿಗೆ ಔಟ್ಸ್ಟ್ಯಾಂಡಿಂಗ್ ಕಾಂಟ್ರಿಬ್ಯೂಷನ್ ಅನ್ನ ನೀಡಿರಬೇಕು. ಇದು ಮುಖ್ಯವಾದಂತ ಉದ್ದೇಶ ಆಗುತ್ತೆ. ಮಕ್ಕಳಿಗೆ ಸಂಬಂಧಪಟ್ಟಂತ ಸಾಹಿತ್ಯವನ್ನ ರಚಿಸಿರ್ತಕ್ಕಂಥವರಿಗೆ ಅಂತ ಹೇಳಿ ಬಾಲ ಸಾಹಿತ್ಯ ಪುರಸ್ಕಾರನ ಸಾಹಿತ್ಯ ಅಕಾಡೆಮಿ ನೀಡುತ್ತೆ. ಹಾಗೇನೆ ಯುವ ಪುರಸ್ಕಾರನ ಯಾರೆಲ್ಲ ಆಥರ್ಸ್ಗಳು 35 ವರ್ಷದ ಒಳಗಿರ್ತಾರೆ ಅಂಥವರಲ್ಲಿ ಯಾರ ವರ್ಕ್ಸ್ಗಳು ಬಹಳ ಉತ್ಕೃಷ್ಟ ಮಟ್ಟದಲ್ಲಿರುತ್ತೆ ಅಂಥವರಿಗೆ ಇದನ್ನ ನೀಡಲಾಗುತ್ತೆ. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಜ್ಞಾನಪೀಠ ಪ್ರಶಸ್ತಿಯ ಬಗ್ಗೆ ಕೂಡ ನಾವು ತಿಳ್ಕೊಳ್ಳೋದಾದ್ರೆ, ಇದು ಭಾರತದ ಹೈಯೆಸ್ಟ್ ಲಿಟರರಿ ಅವಾರ್ಡ್ ಅಂತ ಗುರುತಿಸ್ಕೊಳ್ಳುತ್ತೆ. ಪ್ರತಿ ವರ್ಷವೂ ಕೂಡ ನೀಡುವಂತ ಅವಾರ್ಡ್ ಆಗಿರುತ್ತೆ. ಇದನ್ನ ಪಡ್ಕೊಳ್ಳುವಂತವರು ಕೂಡ ಭಾರತೀಯ ಸಿಟಿಸನ್ ಆಗಿರ್ಲೇಬೇಕಾಗತ್ತೆ. ಇಂಗ್ಲಿಷಿನಲ್ಲಿ ಮತ್ತು ಭಾರತ ಸಂವಿಧಾನದಲ್ಲಿ 8ನೇ ಶೆಡ್ಯೂಲ್ನಲ್ಲಿ ಮೆನ್ಷನ್ ಆಗಿರ್ತಕ್ಕಂಥ ಬೇರೆ ಭಾಷೆಗಳೆಲ್ಲದರಲ್ಲೂ ಕೂಡ ಈ ಜ್ಞಾನಪೀಠ ಪ್ರಶಸ್ತಿಯನ್ನ ನೀಡಲಾಗುತ್ತೆ. ಪ್ರೈಸ್ ಮನಿ ಅನ್ನುವಂಥದ್ದು 11 ಲಕ್ಷ ಕ್ಯಾಶ್ ಅನ್ನ ಹೊಂದಿರುತ್ತೆ. ಹಾಗೆ ಒಂದು ಸಿಟೇಷನ್ ಅನ್ನ, ಹಾಗೆ ಒಂದು ಬ್ರಾನ್ಸ್ ನಲ್ಲಿ ವಾಗ್ದೇವಿಯ ಒಂದು ಸರಸ್ವತಿಯ ಒಂದು ಮೂರ್ತಿಯನ್ನ ಕೂಡ ನೀಡಲಾಗುತ್ತೆ. ಇದನ್ನ ಕಲ್ಚರಲ್ ಆರ್ಗನೈಸೇಷನ್ ಭಾರತೀಯ ಜ್ಞಾನಪೀಠ ಅನ್ನುವಂಥವ್ರು ಸ್ಪಾನ್ಸರ್ ಮಾಡ್ತಾರೆ ಈ ಒಂದು ಅವಾರ್ಡ್ ಅನ್ನ. ಅಸ್ಸಾಮೀಸ್ ಪೊಯೆಟ್ ನಿಲ್ಮಾನಿ ಫೂಕನ್ ಅವರಿಗೆ 56ನೇ ಜ್ಞಾನಪೀಠ ಪ್ರಶಸ್ತಿ 2020 ಸಾಲಿಗೆ ನೀಡಲಾಗಿದೆ. ಹಾಗೆ 2021ನೇ ಸಾಲಿಗೆ ದಾಮೋದರ್ ಮೌಜೋ ಅವರಿಗೆ, ಕೊಂಕಣಿ ರೈಟರ್ಗೆ ಇದನ್ನ ನೀಡಲಾಗಿರ್ತಕ್ಕಂಥದ್ದು. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ 2020ನೇ ಸಾಲಿನಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನ ಕನ್ನಡಕ್ಕೆ ಯಾವ ಆಥರ್ ಮತ್ತು ಯಾವ ಪುಸ್ತಕಕ್ಕೆ ನೀಡಲಾಗಿದೆ ಅನ್ನುವಂಥದ್ದನ್ನ ತಪ್ಪದೇ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಆರ್ಟಿಕಲ್ ಮೋರ್ ಡಿಫೆನ್ಸ್ ಸಿಸ್ಟಮ್ಸ್ ಟು ಬಿ ಲೋಕಲಿ ಮ್ಯಾನುಫ್ಯಾಕ್ಚರ್ಡ್ ಅನ್ನುವಂಥದ್ದು. ಇದನ್ನ ಸಾಮಾನ್ಯ ಅಧ್ಯಯನ ಪತ್ರಿಕೆ 3ರ ಅಡಿಯಲ್ಲಿ, ಡಿಫೆನ್ಸ್ ಟೆಕ್ನಾಲಜಿ ಹಾಗೆ ಇಂಡಿಜಿನೈಸೇಷನ್ ಆಫ್ ಟೆಕ್ನಾಲಜಿ ಹಾಗೆ ಸಾಮಾನ್ಯ ಅಧ್ಯಯನ ಪತ್ರಿಕೆ 2ರ ಅಡಿಯಲ್ಲಿ ಗವರ್ಮೆಂಟ್ ಪಾಲಿಸೀಸ್ ಅಂಡ್ ಇಂಟರ್ವೆನ್ಷನ್ಸ್ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಓದ್ಕೊಳ್ಬೋದಾಗತ್ತೆ. ಇಲ್ಲಿ ಡಿಫೆನ್ಸ್ ಮಿನಿಸ್ಟ್ರಿ ಅವರು, ಭಾರತದ ರಕ್ಷಣಾ ಸಚಿವಾಲಯ 3ನೇ ಪಾಸಿಟಿವ್ ಇಂಡಿಜಿನೈಸೇಷನ್ ಲಿಸ್ಟ್ ಅನ್ನ ಹೊರತಂದಿದೆ. ಅಂದ್ರೆ ಹೊರ ರಾಷ್ಟ್ರಗಳಿಂದ ನಾವು ಆಮದು ಮಾಡಿಕೊಳ್ಳುವಂತ 351 ಡಿಫೆನ್ಸ್ಗೆ ಸಂಬಂಧಪಟ್ಟಂತ ಸಿಸ್ಟಮ್ಸ್ ಗಳನ್ನ ಈಗ ಆಮದು ಮಾಡಿಕೊಳ್ಳದಂತೆ ರಿಸ್ಟ್ರಿಕ್ಷನ್ ಅನ್ನ ಹೇರೋದ್ರ ಮುಖಾಂತರವಾಗಿ ಇದನ್ನ 3ನೇ ಪಾಸಿಟಿವ್ ಇಂಡಿಜಿನೈಸೇಷನ್ ಲಿಸ್ಟ್ ಅಂತ ಹೇಳಿ ಕರೀತಾ ಇದೆ ಮಿನಿಸ್ಟ್ರಿ ಆಫ್ ಡಿಫೆನ್ಸ್. ಈ ರೀತಿಯ ಮೊದಲ ಲಿಸ್ಟ್ ಅನ್ನ ಆಗಸ್ಟ್ 2020ರಲ್ಲಿ 101 ಐಟಮ್ಸ್ಗಳನ್ನು ಒಳಗೊಳ್ಳುವಂತೆ ಅನೌನ್ಸ್ ಮಾಡಿತ್ತು. ಜೂನ್ 2021ರಲ್ಲಿ ಸೆಕೆಂಡ್ ನೆಗೆಟಿವ್ ಇಂಪೋರ್ಟ್ ಲಿಸ್ಟ್ ಅಂತ ಹೇಳಿ ಕೂಡ ಇದನ್ನ ಕರೆದ್ರು. ಆಗ 108 ಐಟಮ್ಸ್ಗಳನ್ನ ಇಂಪೋರ್ಟ್ ಮಾಡ್ಕೊಳ್ಳೋದನ್ನ ರಿಸ್ಟ್ರಿಕ್ಟ್ ಮಾಡಲಾಗಿತ್ತು. ಅದನ್ನೇ ಸೆಕೆಂಡ್ ಪಾಸಿಟಿವ್ ಇಂಡಿಜಿನೈಸೇಷನ್ ಲಿಸ್ಟ್ ಅಂತ ಕೂಡ ಮತ್ತೆ ಇದನ್ನ ಹೆಸರಿಸಲಾಯಿತು. ಇದರ ಮುಖ್ಯ ಉದ್ದೇಶ ಏನು ಅಂತ ಅಂದ್ರೆ, ಸಿಗ್ನಿಫಿಕೆನ್ಸ್ ಏನು ಅಂತ ಅಂದಾಗ 3,000 ಕೋಟಿಯಷ್ಟು ಪ್ರತಿ ವರ್ಷವೂ ಕೂಡ ಇದು ಭಾರತಕ್ಕೆ ಅಪ್ರಾಕ್ಸಿಮೇಟ್ಲಿ ಫಾರಿನ್ ಎಕ್ಸ್ಚೇಂಜ್ ಅನ್ನ ಸೇವ್ ಮಾಡುವಂತ ಒಂದು ಇಂಪಾರ್ಟೆಂಟ್ ನಡೆಯಾಗುತ್ತೆ. ಹಾಗೇನೆ ಭಾರತದ ಸೆಲ್ಫ್ ರಿಲಯನ್ಸ್ ಅನ್ನ, ಅಂದ್ರೆ ನಮ್ಮ ಮೇಲೆ ನಾವು ಸ್ವಾವಲಂಬನೆಯನ್ನು ಹೊಂದುವಂಥದ್ದನ್ನ ಹಾಗೂ ಡಿಫೆನ್ಸ್ ಎಕ್ಸ್ಪೋರ್ಟ್ಸ್ ಗಳನ್ನ ನಾವು ಪ್ರಮೋಟ್ ಮಾಡುವಂಥದ್ದನ್ನ, ಆತ್ಮನಿರ್ಭರ್ ಭಾರತದ ಮುಖ್ಯವಾದಂತ ಗುರಿ ಸೆಲ್ಫ್ ರಿಲಯನ್ಸ್ ಇದು ಮತ್ತು ಡಿಫೆನ್ಸ್ ಎಕ್ಸ್ಪೋರ್ಟ್ಸ್ ಗಳನ್ನ ನಾವು ಪ್ರಮೋಟ್ ಮಾಡುವಂಥದ್ದು. ಈ ರೀತಿಯ 2 ಆಬ್ಜೆಕ್ಟಿವ್ಸ್ ಗಳನ್ನ, ಜವಳಿ ಆಬ್ಜೆಕ್ಟಿವ್ ಅನ್ನ ನಾವು ಅಚೀವ್ ಮಾಡದಂತಾಗತ್ತೆ ಈ ಒಂದು ನಡೆಯಿಂದ. ಹಾಗೇನೆ ಹೊಸದಾಗಿ ಹುಟ್ಟುಕೊಳ್ತಾ ಇರ್ತಕ್ಕಂಥ ಸ್ಟಾರ್ಟ್ಅಪ್ಸ್ ಗಳಿಗೆ ಒಂದು ಮುಖ್ಯವಾದಂತ ಅವಕಾಶವನ್ನ ಇದು ಹುಟ್ಟು ಹಾಕುತ್ತೆ. ಮೈಕ್ರೋ, ಸ್ಮಾಲ್, ಮೀಡಿಯಂ ಎಂಟರ್ಪ್ರೈಸಸ್ ಗಳಿಗೆ, MSMEs ಗಳಿಗೆ ಇದರಿಂದ ಇಂಪಾರ್ಟೆಂಟ್ ಬೂಸ್ಟ್ ಅನ್ನುವಂಥದ್ದು ದೊರಕುತ್ತೆ. ಮತ್ತು ಈ ರೀತಿಯ ಇಂಡಿಜಿನೈಸೇಷನ್ ಅನ್ನ ಮಾಡುವಂತ ಉದ್ದೇಶ ಏನಿತ್ತು ಅಥವಾ ಇದನ್ನ ಯಾತಕ್ಕಾಗಿ ತರಬೇಕಾಗಿತ್ತು, ಇದರ ನೀಡ್ ಏನು ಅಂತ ಅಂದಾಗ ಮುಖ್ಯವಾಗಿ ನಮ್ಗೆ ನೆನಪಾಗೋದು ಫಿಸಿಕಲ್ ಡೆಫಿಸಿಟ್ ಅನ್ನುವಂಥದ್ದು ಇವತ್ತೇನು ಭಾರತದಲ್ಲಿ ಆಗ್ತಾ ಇದೆ ಅದನ್ನ ಇದು ಸಾಕಷ್ಟು ರೆಡ್ಯೂಸ್ ಮಾಡುತ್ತೆ. ಭಾರತ ಇವತ್ತು ಜಗತ್ತಿನಲ್ಲೇ ಸೆಕೆಂಡ್ ಲಾರ್ಜೆಸ್ಟ್ ಆರ್ಮ್ಸ್ ಇಂಪೋರ್ಟರ್ ಅಂತ ಗುರುತಿಸ್ಕೊಳ್ಳುತ್ತೆ ಸೌದಿ ಅರೇಬಿಯಾದ ನಂತರ. ಹಾಗೆ ನೋಡಿದಾಗ ಫಿಸಿಕಲ್ ಡೆಫಿಸಿಟ್ ಅನ್ನ ರೆಡ್ಯೂಸ್ ಮಾಡೋದಕ್ಕೆ ಈ ರೀತಿಯ ಇಂಡಿಜಿನೈಸೇಷನ್ ಅನ್ನುವಂಥದ್ದು ಪ್ರಮುಖ ಪಾತ್ರವನ್ನ ವಹಿಸುತ್ತೆ. ಇಂಡಿಯಾ 60% ಆಫ್ ಇಟ್ಸ್ ವೆಪನ್ ಸಿಸ್ಟಮ್ಸ್ ಗಳನ್ನ ಫಾರಿನ್ ಮಾರ್ಕೆಟ್ ಇಂದ ಪ್ರೊಕ್ಯೂರ್ ಮಾಡ್ಕೊಳ್ತಾ ಇದೆ. ಹಾಗಾಗಿ 5th ಲಾರ್ಜೆಸ್ಟ್ ಡಿಫೆನ್ಸ್ ಬಜೆಟ್ ಅನ್ನ ಭಾರತ ಅನ್ನುವಂಥದ್ದು ಜಗತ್ತಿನಲ್ಲೇ ಹೊಂದಿದೆ.
ಹಾಗಾಗಿ ನಮ್ಮ ಫಿಸಿಕಲ್ ಡೆಫಿಸಿಟ್ ಅನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ವಾರ್ಷಿಕವಾಗಿ 3,000 ಕೋಟಿಯಷ್ಟು ಕಡಿಮೆ ಮಾಡುವಂತ ನೆರವನ್ನ ಇದು ನಮಗೆ ನೀಡುತ್ತೆ ಇಂಡಿಜಿನೈಸೇಷನ್ ಅನ್ನುವಂಥದ್ದು. ಹಾಗೆ ಸೆಕ್ಯೂರಿಟಿ ಪರ್ಸ್ಪೆಕ್ಟಿವ್ ಇಂದ ನೋಡಿದ್ರು ಕೂಡ ನ್ಯಾಷನಲ್ ಸೆಕ್ಯೂರಿಟಿಗೆ ಇದು ಕ್ರಿಟಿಕಲ್ ಆಗುತ್ತೆ. ನಮ್ಮ ಡಿಫೆನ್ಸ್ ಅನ್ನ ನಾವು ಇಂಡಿಜಿನೈಸೇಷನ್ ಮಾಡ್ಕೊಳ್ಳುವಂಥದ್ದು, ಅಂದ್ರೆ ನಾವು ನಮಗೆ ಅವಶ್ಯವಿರುವಂತ ಉತ್ಪನ್ನಗಳನ್ನ ಉತ್ಪಾದನೆ ಮಾಡುವಂಥದ್ದು. ಇನ್ನ ಎಂಪ್ಲಾಯ್ಮೆಂಟ್ ಜನರೇಷನ್ಗೂ ಕೂಡ ಸಾಕಷ್ಟು ಪೂರಕವಾಗಿ ಇದು ಕಾರ್ಯ ಮಾಡುತ್ತೆ. ಇದರಿಂದ ನ್ಯೂ ಅಪರ್ಚುನಿಟೀಸ್ಗಳು ಹುಟ್ಟುತ್ತೆ. ಜನರೇಷನ್ ಆಫ್ ಎಂಪ್ಲಾಯ್ಮೆಂಟ್ ಅಪರ್ಚುನಿಟೀಸ್ ಅನ್ನುವಂಥದ್ದು ಹೆಚ್ಚಾಗುತ್ತೆ. ಡೈರೆಕ್ಟ್ಲಿ ಇದು ಅಡಿಷನಲ್ 1,00,000 ಇಂದ 1,20,000 ನಷ್ಟು ಹೈಲಿ ಸ್ಕಿಲ್ಡ್ ಜಾಬ್ಸ್ ಗಳನ್ನ ಇದು ಭಾರತದಲ್ಲಿ ನೀಡಬಹುದಾಗಿದೆ. ಹಾಗೆ ಸ್ಟ್ರಾಟಜಿಕ್ ಕೇಪಬಿಲಿಟಿಯನ್ನ ಕೂಡ ನಾವು ಹೊಂದದಂತಾಗತ್ತೆ. ಟಾಪ್ ಗ್ಲೋಬಲ್ ಪವರ್ಸ್ ಗಳಂದಾಗ ಡಿಫೆನ್ಸ್ ಇಂಡಸ್ಟ್ರಿಯಲ್ಲಿ ಭಾರತಕ್ಕೂ ಕೂಡ ಮಹತ್ವ ಅನ್ನುವಂಥದ್ದು ಇದರಿಂದ ಸಿಗುತ್ತೆ. ಇನ್ನ ಇದು ಕೂಡ ಸಾಕಷ್ಟು ಚಾಲೆಂಜಸ್ ಗಳನ್ನ ಎದುರಿಸ್ತಾ ಇದೆ. ಒಂದು ಇನ್ಸ್ಟಿಟ್ಯೂಷನಲ್ ಕೆಪಾಸಿಟಿ ಮತ್ತು ಕೇಪಬಿಲಿಟಿ ಅನ್ನುವಂಥದ್ದು ಅದರ ಕೊರತೆ ಅನ್ನುವಂಥದ್ದು ಭಾರತದಲ್ಲಿ ಇವತ್ತು ಎದ್ದು ಕಾಣ್ತಾ ಇದೆ. ಲಾಜಿಸ್ಟಿಕ್ ಕಾಸ್ಟ್ ಅನ್ನುವಂಥದ್ದು ಭಾರತದಲ್ಲಿ ಹೆಚ್ಚಾಗಿದೆ. ಇದನ್ನ ಕಡಿಮೆ ಮಾಡಬೇಕಾಗುತ್ತೆ. ಭಾರತ ಏನಾದ್ರೂ ಡಿಫೆನ್ಸ್ ಮಾರ್ಕೆಟ್ ನಲ್ಲಿ ಕಾಸ್ಟ್ ಕಾಂಪಿಟೇಟಿವ್ನೆಸ್ ಅನ್ನ ಹೊಂದಬೇಕು ಅಂತ ಅಂದ್ರೆ ಈ ಎಲ್ಲ ಸಮಸ್ಯೆಗಳಿಂದ ಹೊರಬರೋದಕ್ಕೆ ಇಂಡಿಜಿನೈಸೇಷನ್ ಅನ್ನ ಹೆಚ್ಚು ಮಾಡೋದಕ್ಕೆ ಅಂತ ಹೇಳಿ ಕೆಲವೊಂದು ಇನಿಷಿಯೇಟಿವ್ಸ್ ಗಳನ್ನ ಈಗಾಗಲೇ ನಾವು ತಗೊಳ್ಳಲಾಗಿದೆ. ಡಿಫೆನ್ಸ್ ಸೆಕ್ಟರ್ ನಲ್ಲಿ ಭಾರತ ಇಂಪ್ರೂವ್ಮೆಂಟ್ ಅನ್ನ ತೋರಿಸೋದಕ್ಕೆ ಅಂತ ಹೇಳಿ FDI ಲಿಮಿಟ್ ಅನ್ನ ಮೇ 2020ರಲ್ಲಿ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅನ್ನ ಆಟೋಮ್ಯಾಟಿಕ್ ರೂಟ್ ನ ಮುಖಾಂತರವಾಗಿ 49% ಮಾತ್ರವೇ ಇದ್ದಂಥದ್ದನ್ನ 74% ಏರಿಕೆ ಮಾಡಿರ್ತಕ್ಕಂಥದ್ದು ಒಂದು ಮುಖ್ಯವಾದಂತ ನಡೆ ಆಗುತ್ತೆ. ಹಾಗೆ ಡಿಫೆನ್ಸ್ ಇಂಡಿಯಾ ಸ್ಟಾರ್ಟ್ಅಪ್ ಚಾಲೆಂಜ್ ಅನ್ನ ಕೂಡ ಈಗ ಭಾರತ ಶುರು ಮಾಡಿರ್ತಕ್ಕಂಥದ್ದು. ಇದರ ಮುಖ್ಯ ಉದ್ದೇಶ ಏನು ಅಂತ ಅಂದ್ರೆ ಭಾರತದ ಭದ್ರತೆ ಮತ್ತು ರಕ್ಷಣೆಯ ವಿಚಾರವಾಗಿ ಆ ಕ್ಷೇತ್ರದಲ್ಲಿ ಕಾರ್ಯ ಮಾಡುವಂತ ಯಾವುದೇ ಮೈಕ್ರೋ, ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸಸ್ ಗಳಾಗಿರಬಹುದು, ಇನೋವೇಟರ್ಸ್ ಗಳಾಗಿರಬಹುದು, ಪ್ರೋಟೋಟೈಪ್ಸ್ ಗಳನ್ನ ಕ್ರಿಯೇಟ್ ಮಾಡುವಂತದ್ದಾಗಿರಬಹುದು, ಕಮರ್ಷಿಯಲ್ ಪ್ರಾಡಕ್ಟ್ಸ್ ಗಳಾಗಿರಬಹುದು, ಈ ರೀತಿಯ ಸ್ಟಾರ್ಟ್ಅಪ್ಸ್ ಗಳಿಗೆ ಹೆಚ್ಚು ಸಪೋರ್ಟ್ ಅನ್ನ ನೀಡುವಂಥದ್ದು. ಮತ್ತು ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಕೂಡ ಇನ್ ಪಾರ್ಟ್ನರ್ಶಿಪ್ ವಿತ್ ಅಟಲ್ ಇನೋವೇಷನ್ ಮಿಷನ್ ಇದನ್ನ ಲಾಂಚ್ ಮಾಡಿರ್ತಕ್ಕಂಥದ್ದು. ಹಾಗೆ ಸೃಜನ್ ಪೋರ್ಟಲ್ ಅನ್ನುವಂತ ಒಂದು ಪೋರ್ಟಲ್ ಅನ್ನ ಕೂಡ ಹೊರತಂದಿದೆ. ಭಾರತದ ಮಾರ್ಕೆಟ್ ನಲ್ಲಿಯೇ ತಯಾರಾದಂತ ಇಂಡಿಜಿನೈಸೇಷನ್ ನ ಮುಖಾಂತರವಾಗಿ ಬಂದಿರತಕ್ಕಂಥ ಪ್ರಾಡಕ್ಟ್ಸ್ ಗಳಿಗೆ ವೆಂಡರ್ಸ್ ಗಳು ಇದನ್ನ ಈ ಒಂದು ಪೋರ್ಟಲ್ ನ ಮುಖಾಂತರವಾಗಿ ಸೃಜನ್ ಪೋರ್ಟಲ್ ನ ಮುಖಾಂತರವಾಗಿ ಖರೀದಿ ಮಾಡೋದಕ್ಕೆ, ಅಂದ್ರೆ ಇದನ್ನ ಒನ್ ಸ್ಟಾಪ್ ಶಾಪ್ ಆಗಿ ಕೂಡ ಇದು ಆನ್ಲೈನ್ ಪೋರ್ಟಲ್ ಆಗಿ ಕಾರ್ಯ ಮಾಡ್ತಾ ಇದೆ. ಹಾಗೆ ಇಬಿಸ್ ಪೋರ್ಟಲ್ ಅನ್ನುವಂತ ಒಂದು ಪೋರ್ಟಲ್ ಅನ್ನ ಕೂಡ ಹೊರತರಲಾಗಿದೆ. ಇಲ್ಲಿ ಇಂಡಸ್ಟ್ರಿಯಲ್ ಲೈಸೆನ್ಸ್ ಅನ್ನ ಪಡ್ಕೊಳ್ಳೋದಕ್ಕೆ, ಒಂದು ಪ್ರೋಸೆಸ್ ಮಾಡೋದಕ್ಕೆ ಈ ಒಂದು ಪೋರ್ಟಲ್ ಅನ್ನುವಂಥದ್ದು ನೆರವಾಗುತ್ತೆ. ಈ ರೀತಿಯಾಗಿ ಭಾರತದಲ್ಲಿ ಇಂಡಿಜಿನೈಸೇಷನ್ ಅನ್ನುವಂಥದ್ದು ಡಿಫೆನ್ಸ್ ಸೆಕ್ಟರ್ ನಲ್ಲಿ ಹೆಚ್ಚಾಗ್ತಾ ಇರ್ತಕ್ಕಂಥದ್ದು. ಇದರ ಹಿನ್ನೆಲೆಯಲ್ಲಿ ಪಾಸಿಟಿವ್ ಇಂಡಿಜಿನೈಸೇಷನ್ ಲಿಸ್ಟ್ ಅನ್ನ 3ನೇ ಲಿಸ್ಟ್ ಅನ್ನ ಈಗ ಹೊರತಂದಿರ್ತಕ್ಕಂಥದ್ದನ್ನ ನಾವು ತಿಳ್ಕೊಂಡ್ವಿ. ಮುಂದಿನ ಆರ್ಟಿಕಲ್ ಇಂಡಿಯಾ ಆಸ್ಟ್ರೇಲಿಯಾ ಇಂಟರಿಮ್ FTA ಟಾಕ್ಸ್ ಟು ಕ್ಲೋಸ್ ಸೂನ್ ಅನ್ನುವಂಥದ್ದು. ಮಧ್ಯಂತರವಾಗಿ ಭಾರತ ಮತ್ತು ಆಸ್ಟ್ರೇಲಿಯಾದ ನಡುವೆ ನಡೀತಿರ್ತಕ್ಕಂಥ ಫ್ರೀ ಟ್ರೇಡ್ ಅಗ್ರಿಮೆಂಟಿನ ಟಾಕ್ಸ್ಗಳು ಇನ್ನೇನು ಪೂರ್ಣಗೊಳ್ಳಲಿವೆ ಅನ್ನುವಂಥದ್ದನ್ನ ಆರ್ಟಿಕಲ್ ನಮಗೆ ತಿಳಿಸ್ತಾ ಇರ್ತಕ್ಕಂಥದ್ದು. ಇದನ್ನ ಸಾಮಾನ್ಯ ಅಧ್ಯಯನ ಪತ್ರಿಕೆ 2ರ ಅಡಿಯಲ್ಲಿ ಬೈಲ್ಯಾಟ್ರಲ್, ರೀಜನಲ್ ಅಂಡ್ ಗ್ಲೋಬಲ್ ಗ್ರೂಪಿಂಗ್ಸ್ ಅಂಡ್ ಅಗ್ರಿಮೆಂಟ್ಸ್ ಇನ್ವಾಲ್ವಿಂಗ್ ಇಂಡಿಯಾ ಅನ್ನುವಂಥ ಸಿಲೆಬಸ್ನ ಅಡಿಯಲ್ಲಿ ಓದ್ಕೊಳ್ಬಹುದಾಗುತ್ತೆ. ಭಾರತ ಮತ್ತು ಆಸ್ಟ್ರೇಲಿಯಾದ ನಡುವೆ ಇಂಟರಿಮ್ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅನ್ನ ಮಾಡ್ಕೊಳ್ಳೋದ್ರ ಬಗ್ಗೆ ನೆಗೋಷಿಯೇಷನ್ಸ್ಗಳು ನಡೀತಾ ಇದ್ದು ಅವು ಆದಷ್ಟು ಶೀಘ್ರದಲ್ಲಿ ಮುಗಿಯಲಿವೆ ಅನ್ನುವಂಥದ್ದನ್ನ ಆರ್ಟಿಕಲ್ ನಮಗೆ ತಿಳಿಸ್ತಾ ಇರ್ತಕ್ಕಂಥದ್ದು. ಎರಡೂ ರಾಷ್ಟ್ರಗಳು ಕೂಡ ಕಾಂಪ್ರಿಹೆನ್ಸಿವ್ ಎಕನಾಮಿಕ್ ಕೋಆಪರೇಷನ್ ಅಗ್ರಿಮೆಂಟ್ ಅಂತ ಹೇಳಿ ಈ ಒಂದು ಅಗ್ರಿಮೆಂಟ್ ಅನ್ನ ಸಹಿ ಹಾಕೋದ್ರ ಕಡೆ ಮುಖ ಮಾಡಿರ್ತಕ್ಕಂಥದ್ದು. 2022ರ ಕೊನೆಯ ಹೊತ್ತಿಗೆ ಈ ಅಗ್ರಿಮೆಂಟ್ ಅನ್ನ ಎರಡು ರಾಷ್ಟ್ರಗಳು ಕೂಡ ಅಫಿಷಿಯಲಿ ಸಹಿ ಹಾಕಬಹುದಾದಂತ ಎಕ್ಸ್ಪೆಕ್ಟೇಷನ್ ಸದ್ಯಕ್ಕೆ ಇರುವಂತದ್ದು. ಈ ಪ್ಯಾಕ್ಟ್ ನ ಅಡಿಯಲ್ಲಿ ಮುಖ್ಯವಾಗಿ ಗೂಡ್ಸ್ ಆಗಿರಬಹುದು, ಸರ್ವಿಸಸ್ ಆಗಿರಬಹುದು, ಇನ್ವೆಸ್ಟ್ಮೆಂಟ್ ಆಗಿರಬಹುದು, ರೂಲ್ಸ್ ಆಫ್ ಆರಿಜಿನ್ ಆಗಿರಬಹುದು, ಕಸ್ಟಮ್ಸ್ ಫೆಸಿಲಿಟೇಷನ್ ಆಗಿರಬಹುದು, ಲೀಗಲ್ ಅಂಡ್ ಇನ್ಸ್ಟಿಟ್ಯೂಷನಲ್ ಇಶ್ಯೂಸ್ ಆಗಿರಬಹುದು, ಇವೆಲ್ಲವನ್ನು ಕೂಡ ಈ ಪ್ಯಾಕ್ಟ್ ಅನ್ನುವಂಥದ್ದು ಒಳಗೊಂಡಿರುತ್ತೆ. ಇನ್ನ ಈ ನ್ಯೂ ಸ್ಟ್ರಾಟಜಿಕ್ ಎಕನಾಮಿಕ್ ಅಗ್ರಿಮೆಂಟ್ ಅನ್ನುವಂಥದ್ದು ಎರಡು ರಾಷ್ಟ್ರಗಳ ನಡುವಿನ ಬೈಲ್ಯಾಟ್ರಲ್ ಟ್ರೇಡ್ ಅನ್ನ ಮುಂದಿನ 5 ವರ್ಷಗಳ ಒಳಗಾಗಿ ಗೂಡ್ಸ್ ಗಳೊಳಗಿರ್ತಕ್ಕಂಥ ಬೈಲ್ಯಾಟ್ರಲ್ ಟ್ರೇಡ್ ಅನ್ನ $100 ಬಿಲಿಯನ್ ಗಳಷ್ಟು ಇನ್ಕ್ರೀಸ್ ಮಾಡುವಂತ ಉದ್ದೇಶವನ್ನ ಇದು ಹೊಂದಿರತಕ್ಕಂಥದ್ದು. ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಂದ್ರೇನು, ಇವುಗಳ ಬೆನಿಫಿಟ್ಸ್ ಏನು, ಇವೆಲ್ಲವನ್ನ ಒಮ್ಮೆ ನಾವು ತಿಳ್ಕೊಳ್ಳೋಣ. ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಂದ್ರೆ ಇದು ಎರಡು ಅಥವಾ ಎರಡಕ್ಕೂ ಹೆಚ್ಚು ರಾಷ್ಟ್ರಗಳ ನಡುವೆ ಆಗುವಂತ ಒಂದು ಅಗ್ರಿಮೆಂಟ್ ಅಥವಾ ಪ್ಯಾಕ್ಟ್ ಆಗಿರುತ್ತೆ. ಇದು ಒಂದು ರಾಷ್ಟ್ರದಿಂದ ಮತ್ತೊಂದು ರಾಷ್ಟ್ರಕ್ಕೆ ಮಾಡುವಂತ ಆಮದು ಅಥವಾ ರಫ್ತುವಿನ ವಿಚಾರ ಏನಿರುತ್ತೆ, ಇದರಲ್ಲಿ ಹಲವಾರು ಬ್ಯಾರಿಯರ್ಸ್ ಗಳಿರುತ್ತೆ. ಈ ಬ್ಯಾರಿಯರ್ಸ್ ಗಳನ್ನ ಕಂಪ್ಲೀಟ್ ಆಗಿ ತೆಗೆದುಹಾಕುವಂಥದ್ದು ಅಥವಾ ಅವುಗಳನ್ನ ರೆಡ್ಯೂಸ್ ಮಾಡುವಂತ ಒಂದು ಮುಖ್ಯವಾದಂತ ಅಗ್ರಿಮೆಂಟ್ ಆಗಿ ಇದು ಕಾರ್ಯ ಮಾಡುತ್ತೆ. FTA ಅನ್ನ ಎರಡು ರಾಷ್ಟ್ರಗಳು ಸಹಿ ಹಾಕಿವೆ ಅಂತ ಅಂದಾಗ ಆ ರಾಷ್ಟ್ರಗಳ ನಡುವೆ ನಡೆಯುವಂತ ಯಾವುದೇ ಆಮದು ಅಥವಾ ರಫ್ತುವಿನ ವಿಚಾರದಲ್ಲಿ ಕಡಿಮೆ ಅಥವಾ ಯಾವುದೇ
ಟ್ಯಾರಿಫ್ಸ್ಗಳನ್ನು ನಾವು ಕಾಣೋದಕ್ಕೆ ಸಿಗೋದಿಲ್ಲ. ಅಥವಾ ಕೋಟಾಸ್ಗಳು ಅಥವಾ ಸಬ್ಸಿಡೀಸ್ಗಳ ವಿಚಾರದಲ್ಲಿ ಲೋ ಟ್ಯಾರಿಫ್ಸ್ ಅಥವಾ ಲೋ ಕೋಟಾಸ್, ಲೋ ಸಬ್ಸಿಡೀಸ್ಗಳು ಅಥವಾ ಲಿಟಲ್ ಆರ್ ನೋ ಗವರ್ಮೆಂಟ್ ಟ್ಯಾರಿಫ್ಸ್ಗಳನ್ನು ನಾವು ಕಾಣಬಹುದಾಗತ್ತೆ. ಇನ್ನು ಕಾನ್ಸೆಪ್ಟ್ ಆಫ್ ಫ್ರೀ ಟ್ರೇಡ್ ಅನ್ನುವಂಥದ್ದು ಟ್ರೇಡ್ ಪ್ರೊಟೆಕ್ಷನಿಸಮ್ಗೆ ಅಥವಾ ಎಕನಾಮಿಕ್ ಐಸೋಲೇಷನಿಸಮ್ಗೆ ವಿರುದ್ಧವಾದಂಥ ಒಂದು ಕಾನ್ಸೆಪ್ಟ್ ಆಗಿರುತ್ತೆ. FTA ನಾವು ಮಾಡ್ಕೊಳ್ಳೋದ್ರಿಂದ ಮುಖ್ಯವಾದಂಥ ಉಪಯೋಗಗಳೇನು ಅಂತ ಅಂದ್ರೆ ಟ್ಯಾರಿಫ್ಸ್ಗಳನ್ನ ಎಲಿಮಿನೇಟ್ ಮಾಡಬಹುದಾಗಿರುತ್ತೆ. ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಪ್ರೊಟೆಕ್ಷನ್ ಅನ್ನ ಎನ್ಫೋರ್ಸ್ ಮಾಡದಂತೆ ಆಗತ್ತೆ. ಪ್ರೊಟೆಕ್ಷನ್ ಆಫ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಆಗುತ್ತೆ ಮತ್ತು ಎನ್ಫೋರ್ಸ್ಮೆಂಟ್ ಆಫ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಆಗುತ್ತೆ. FTA ಪಾರ್ಟ್ನರ್ ಕಂಟ್ರಿ ಒಳಗೆ ಈ ರೈಟ್ಸ್ಗಳನ್ನ ಅಪ್ಹೆಲ್ಡ್ ಮಾಡದಂತಾಗತ್ತೆ. ಇನ್ನು ಪ್ರಾಡಕ್ಟ್ ಸ್ಟ್ಯಾಂಡರ್ಡ್ಸ್ಗಳನ್ನ ಡೊಮೆಸ್ಟಿಕ್ ಎಕ್ಸ್ಪೋರ್ಟರ್ಸ್ಗಳು ಮೇಂಟೈನ್ ಮಾಡ್ತಾರೆ. ಇದರಿಂದ ನಮ್ಮ ಪ್ರಾಡಕ್ಟಿನ ಒಂದು ಸ್ಟ್ಯಾಂಡರ್ಡ್ಸ್ ಅನ್ನುವಂಥದ್ದು ಹೆಚ್ಚಾಗುತ್ತೆ. ಫೇರ್ ಟ್ರೀಟ್ಮೆಂಟ್ಗಳನ್ನು ಇನ್ವೆಸ್ಟರ್ಸ್ಗಳಿಗೆ ನೀಡದಂತಾಗತ್ತೆ. ಮಾನೋಪೊಲೀಸ್ಗಳನ್ನು ನಾವು ಇದರಿಂದ ಎಲಿಮಿನೇಟ್ ಮಾಡಬಹುದಾಗಿರುತ್ತೆ. ಇನ್ನು ಭಾರತ ಯಾವೆಲ್ಲ ಫ್ರೀ ಟ್ರೇಡ್ ಅಗ್ರಿಮೆಂಟ್ಸ್ಗಳನ್ನು ಹೊಂದಿದೆ ಅಂತ ಅಂದಾಗ ಭಾರತ ಶ್ರೀಲಂಕಾದೊಟ್ಟಿಗೆ 1998ರಲ್ಲಿ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅನ್ನು ಸಹಿ ಹಾಕಿದೆ. ಹಾಗೇನೆ ನೇಪಾಳ, ಭೂತಾನ್, ಥೈಲ್ಯಾಂಡ್, ಸಿಂಗಪೂರ್, ಏಷ್ಯಾನ್ನೊಟ್ಟಿಗೆ ಜಪಾನ್, ಮಲೇಷ್ಯಾ ಇವೆಲ್ಲದರೊಟ್ಟಿಗೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅನ್ನ ಭಾರತ ಸಹಿ ಹಾಕಿದೆ. ಭಾರತ ಯಾವೆಲ್ಲ ರಾಷ್ಟ್ರಗಳೊಟ್ಟಿಗೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅನ್ನ ಸಹಿ ಹಾಕಿದೆ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಆದಂತ ಒಂದು ಅಂಶ ಆಗುತ್ತೆ. ಈ ರಾಷ್ಟ್ರಗಳಷ್ಟೇ ಅಲ್ಲದೆ ಏಷ್ಯಾನ್ನೊಟ್ಟಿಗೂ ಕೂಡ ಭಾರತ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅನ್ನ ಸಹಿ ಹಾಕಿದೆ ಅನ್ನುವಂಥದ್ದು ನಮಗೆ ತಿಳಿದಿರಬೇಕು. ಒಂದು ವೇಳೆ ಪ್ರಿಲಿಮ್ಸ್ದಲ್ಲಿ ಈ ಕೆಳಗಿನ ಯಾವ ರಾಷ್ಟ್ರಗಳೊಟ್ಟಿಗೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅನ್ನ ಭಾರತ ಸಹಿ ಹಾಕಿದೆ ಅಂತ ಹೇಳಿ ಲಿಸ್ಟ್ ಅನ್ನ ನೀಡಿದಾಗ ಈ ಇಷ್ಟು ರಾಷ್ಟ್ರಗಳು ಮತ್ತು ಏಷ್ಯಾನ್ ಅನ್ನುವಂಥದ್ದು ನಮಗೆ ನೆನಪಿರ್ಬೇಕಾಗತ್ತೆ. ಹಾಗೇನೆ ಪ್ರಿಫರೆನ್ಷಿಯಲ್ ಟ್ರೇಡ್ ಅಗ್ರಿಮೆಂಟ್ ಅನ್ನ ಆಪ್ತಾ, ಏಷ್ಯಾ ಪೆಸಿಫಿಕ್ ಟ್ರೇಡ್ ಅಗ್ರಿಮೆಂಟ್, ಇದನ್ನ ಬಾಂಗ್ಲಾದೇಶ್, ಚೈನಾ, ಇಂಡಿಯಾ, ಲಾವೋಪಿಡಿಯಾರ್, ರಿಪಬ್ಲಿಕ್ ಆಫ್ ಕೊರಿಯಾ ಮತ್ತು ಶ್ರೀಲಂಕಾ ಇವು ಸಹಿ ಹಾಕಿರ್ತಕ್ಕಂಥದ್ದು. ಹಾಗೆ ಗ್ಲೋಬಲ್ ಸಿಸ್ಟಮ್ ಆಫ್ ಟ್ರೇಡ್ ಪ್ರಿಫರೆನ್ಸಸ್ ಅನ್ನ ಕೂಡ ಭಾರತ ಸಹಿ ಹಾಕಿದೆ. ಹಾಗೆ ಇಂಡಿಯಾ ಮರ್ಕೋಸರ್ PTA ಅನ್ನುವಂಥದ್ದನ್ನ ಸೌತ್ ಅಮೆರಿಕನ್ ಕಂಟ್ರೀಸ್ಗಳೊಟ್ಟಿಗೆ ಸಹಿ ಹಾಕಿರ್ತಕ್ಕಂಥದ್ದು. ಹೀಗೆ ಹಲವಾರು ರೀತಿಯ ಪ್ಯಾಕ್ಟ್ಸ್ ಗಳನ್ನ ಭಾರತ ಟ್ರೇಡ್ಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ರಾಷ್ಟ್ರಗಳೊಟ್ಟಿಗೆ ಹೊಂದಿದೆ. ಇವುಗಳ ಬಗೆಗೆ ನಮಗೆ ಮಾಹಿತಿ ಇರಬೇಕಾಗತ್ತೆ. ಹಾಗೇನೆ ರೀಜನಲ್ ಕಾಂಪ್ರಿಹೆನ್ಸಿವ್ ಎಕನಾಮಿಕ್ ಪಾರ್ಟ್ನರ್ಶಿಪ್ RCEP ಅನ್ನುವಂಥ ಒಂದು ಪಾರ್ಟ್ನರ್ಶಿಪ್ ಅನ್ನ ಭಾರತವೂ ಕೂಡ ಸಹಿ ಹಾಕಬೇಕಾಗಿತ್ತು. 16 ಮೆಂಬರ್ಸ್ಗಳಾಗಬೇಕಾಗಿತ್ತು. ಆದರೆ ಭಾರತ ಇದರಿಂದ ಹೊರಸರಿದಿದ್ದು 15 ಮೆಂಬರ್ಸ್ಗಳನ್ನ ಈ ಒಂದು ಗುಂಪು ಹೊಂದಿದೆ. ಈ ಗುಂಪುವಿನ ಸದಸ್ಯರ ನಡುವೆ ಒಂದು ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅನ್ನ ನಾವು ಕಾಣಬಹುದಾಗುತ್ತೆ. ಆದರೆ ಭಾರತ ಇದರ ಭಾಗವಾಗಿಲ್ಲ ಅನ್ನುವಂಥದ್ದು ಕೂಡ ನಮಗೆ ನೆನಪಿರ್ಬೇಕಾಗತ್ತೆ. ಸಂಚಿಕೆಯ ಕಡೆಯ ಆರ್ಟಿಕಲ್ ಒಡಿಶಾ ರೇಡಿಯೋ ಟ್ಯಾಕ್ಸ್ ರೆಸ್ಕ್ಯೂಡ್ ಇಂಡಿಯನ್ ಪ್ಯಾಂಗೋಲಿನ್ ಅನ್ನುವಂಥದ್ದು. ಇದನ್ನ ಸಾಮಾನ್ಯ ಅಧ್ಯಯನ ಪತ್ರಿಕೆ 3ರ ಅಡಿಯಲ್ಲಿ ಸಂರಕ್ಷಣೆಯ ಅಡಿಯಲ್ಲಿ ಓದ್ಕೊಳ್ಬಹುದಾಗತ್ತೆ. ಹಾಗೆ ಪ್ರಿಲಿಮ್ಸ್ಗೂ ಕೂಡ ಒಂದು ಇಂಪಾರ್ಟೆಂಟ್ ಫ್ಯಾಕ್ಟ್ ಆಗಿ ಇಲ್ಲಿ ನಾವು ಇದನ್ನ ಓದ್ಕೊಳ್ಬಹುದಾಗತ್ತೆ. ರಿಹೆಬಿಲಿಟೇಷನ್ ಪ್ರೋಟೋಕಾಲ್ ಅನ್ನ ಸ್ಟ್ಯಾಂಡರ್ಡೈಸ್ ಮಾಡುವಂತ ಒಂದು ಅಟೆಂಪ್ಟ್ ನ ರೀತಿಯಲ್ಲಿ ಒಡಿಶಾ ಈ ರೀತಿಯ ಒಂದು ಕಾರ್ಯವನ್ನ ಮೊದಲ ಬಾರಿಗೆ ಮಾಡಿತ್ತು. ಇದರಿಂದಾಗಿ ಇಂಡಿಯನ್ ಪ್ಯಾಂಗೋಲಿನ್ ಒಂದನ್ನ ಈಗ ರೆಸ್ಕ್ಯೂ ಮಾಡಲಾಗಿದೆ. ಈ ರೀತಿಯ ರೇಡಿಯೋ ಟ್ಯಾಗಿಂಗ್ ನಿಂದಾಗಿ ರೆಸ್ಕ್ಯೂ ಮಾಡಲಾಗಿದೆ ಅನ್ನುವಂಥದ್ದನ್ನ ಆರ್ಟಿಕಲ್ ನಮಗೆ ತಿಳಿಸ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಈ ಆರ್ಟಿಕಲ್ ನ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ, ಹಾಗೆ ನಾವು ಇಂಡಿಯನ್ ಪ್ಯಾಂಗೋಲಿನ್ ನ ಬಗ್ಗೆ ಮಾಹಿತಿಯನ್ನ ತಿಳ್ಕೊಳ್ಳೋಣ. ಇಲ್ಲಿ ನಂದನ್ ಕಣನ್ ಝುವಾಲಜಿಕಲ್ ಪಾರ್ಕ್, ಒಡಿಶಾದ ಈ ಒಂದು ಝುವಾಲಜಿಕಲ್ ಪಾರ್ಕ್ ನಲ್ಲಿ ಇಂಡಿಯನ್ ಪ್ಯಾಂಗೋಲಿನ್ ಅನ್ನ, ರೇಡಿಯೋ ಟ್ಯಾಗ್ಡ್ ಇಂಡಿಯನ್ ಪ್ಯಾಂಗೋಲಿನ್ ಅನ್ನ ರಿಲೀಸ್ ಮಾಡಲಾಗಿತ್ತು. ಸಾಫ್ಟ್ ರಿಲೀಸ್ ಪ್ರೋಟೋಕಾಲ್ಸ್ ಗಳನ್ನ ಬಳಕೆ ಮಾಡಲಾಗಿತ್ತು. ರೇಡಿಯೋ ಟ್ಯಾಗಿಂಗ್ ಅಂತ ಅಂದ್ರೆ ಟ್ರಾನ್ಸ್ಮಿಟರ್ ಒಂದನ್ನ ಅನಿಮಲ್ಗೆ ಅದರ ಒಂದು ಮೂವ್ಮೆಂಟ್ಸ್ ಗಳನ್ನ ಮಾನಿಟರ್ ಮಾಡೋದಕ್ಕೆ ಅಂತ ಹೇಳಿ ಅಟ್ಯಾಚ್ ಮಾಡುವಂಥದ್ದು. ಸೆವರಲ್ ವೈಲ್ಡ್ ಅನಿಮಲ್ಸ್ ಗಳಿಗೆ, ಉದಾಹರಣೆ ಟೈಗರ್ಸ್, ಲೆಪರ್ಡ್ಸ್, ಮೈಗ್ರೇಟರಿ ಬರ್ಡ್ಸ್, ಇವುಗಳಿಗೂ ಕೂಡ ಓವರ್ ದ ಡಿಕೇಡ್ಸ್ ಈ ಟ್ಯಾಗಿಂಗ್ ಅನ್ನುವಂಥದ್ದು ಜರುಗ್ತಾ ಬಂದಿದೆ. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಇಂಡಿಯನ್ ಪ್ಯಾಂಗೋಲಿನ್ ನ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಇದೊಂದು ಸ್ಕೇಲಿ ಮ್ಯಾಮಲ್ ಆಗಿದೆ. ಚಿತ್ರದಲ್ಲಿ ನಾವು ಕಾಣ್ತಿರಬಹುದು ಯಾವ ರೀತಿಯಾಗಿ ಇದರ ಮೈ ತುಂಬಾ ಸ್ಕೇಲ್ಗಳು ಇರುವಂಥದ್ದು. ಈ ರೀತಿಯ ಸ್ಕೇಲಿ ಮ್ಯಾಮಲ್ ಆಗಿರ್ತಕ್ಕಂಥದ್ದು ಇದು. ಇದರಲ್ಲಿ ಲಾರ್ಜ್ ಪ್ರೊಟೆಕ್ಟಿವ್ ಕೆರಾಟಿನ್ ಸ್ಕೇಲ್ಸ್ಗಳನ್ನ, ಅದರ ಸ್ಕಿನ್ ಅನ್ನ ಕವರ್ ಮಾಡಿರುವಂಥದ್ದನ್ನ ನಾವು ಕಾಣಬಹುದಾಗಿದೆ. ಹಾಗೆ ಇವು ನಾಕ್ಟರ್ನಲ್ ಅನಿಮಲ್, ಅಂದ್ರೆ ರಾತ್ರಿ ಇವುಗಳು ಎಚ್ಚರವಾಗಿರೋಂಥದ್ದನ್ನ ನಾವು ಗುರುತಿಸಬಹುದು. ಇವುಗಳ ಡಯಟ್ ಏನು ಅಂತ ಅಂದ್ರೆ ಮೈನ್ಲಿ ಆಂಟ್ಸ್ ಮತ್ತು ಟರ್ಮೈಟ್ಸ್ ಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಇನ್ನ ಟೈಪ್ಸ್ ಆಫ್ ದೀಸ್ ಮ್ಯಾಮಲ್ಸ್ ಅಂತ ಅಂದಾಗ 8 ಸ್ಪೀಸೀಸ್ ಗಳನ್ನ ನಾವು ಕಾಣಬಹುದು. ಇಂಡಿಯನ್ ಪ್ಯಾಂಗೋಲಿನ್ ಒಂದು ರೀತಿಯ ಸ್ಪೀಸೀಸ್ ಆಗುತ್ತೆ. ಹಾಗೆ ಚೈನೀಸ್ ಪ್ಯಾಂಗೋಲಿನ್ ಕೂಡ ಮತ್ತೊಂದು ರೀತಿಯ ಸ್ಪೀಸೀಸ್ ಆಗುತ್ತೆ. ಇಂಡಿಯನ್ ಪ್ಯಾಂಗೋಲಿನ್ ಅನ್ನ ಮೇನಿಸ್ ಕ್ರೆಸಿಕಾರ್ಡೇಟಾ ಅಂತ ಹೇಳಿ ಗುರುತಿಸ್ತೇವೆ. ಇಂಡಿಯನ್ ಪ್ಯಾಂಗೋಲಿನ್ ಮತ್ತು ಚೈನೀಸ್ ಪ್ಯಾಂಗೋಲಿನ್ ಅನ್ನ ಭಾರತದಲ್ಲಿ ನಾವು ಕಾಣಸಿಗುತ್ತೆ. ಇನ್ನ ಇಂಡಿಯನ್ ಪ್ಯಾಂಗೋಲಿನ್ ಅನ್ನುವಂಥದ್ದು ವೈಡ್ಲಿ ಡಿಸ್ಟ್ರಿಬ್ಯೂಟ್ ಆಗಿದೆ ಭಾರತದಾದ್ಯಂತ. ಎಕ್ಸೆಪ್ಟ್ ಅರಿಡ್ ರೀಜನ್ ಅನ್ನ ಹೊರತುಪಡಿಸಿದ್ರೆ ಹೈ ಹಿಮಾಲಯಾಸ್ಗಳಲ್ಲಿ ನಾರ್ತ್ ಈಸ್ಟ್ ನಲ್ಲಿ ಇದು ಕಾಣಸಿಗುತ್ತೆ. ಬಾಂಗ್ಲಾದೇಶ, ಪಾಕಿಸ್ತಾನ, ನೇಪಾಳ ಮತ್ತು ಶ್ರೀಲಂಕಾದಲ್ಲೂ ಕೂಡ ಈ ಸ್ಪೀಸೀಸ್ ಅನ್ನ ನಾವು ಕಾಣಬಹುದಾಗುತ್ತೆ. ಇನ್ನ ಚೈನೀಸ್ ಪ್ಯಾಂಗೋಲಿನ್ ಅನ್ನುವಂಥದ್ದು ಭಾರತದಲ್ಲಿ ಹಿಮಾಲಯನ್ ಫೂಟ್ ಹಿಲ್ಸ್ ಅಲ್ಲಿ
ಈಸ್ಟರ್ನ್ ನೇಪಾಳ್ನಲ್ಲಿ, ಭೂತಾನ್ನಲ್ಲಿ, ನಾರ್ಥರ್ನ್ ಇಂಡಿಯಾದಲ್ಲಿ ಇಲ್ಲೆಲ್ಲ ಕಾಣಸಿಗುವಂಥದ್ದು. ಇನ್ನು ಈ ಪ್ಯಾಂಗೋಲಿನ್ಸ್ಗಳು ಕೂಡ ಸಾಕಷ್ಟು ಥ್ರೆಟ್ಗೆ ಒಳಗಾಗ್ತದೆ. ಮುಖ್ಯವಾಗಿ ಹಂಟಿಂಗ್ ಮತ್ತು ಪೋಚಿಂಗ್ ಅನ್ನುವಂಥದ್ದು ದೊಡ್ಡ ಸಮಸ್ಯೆ ಆಗಿದೆ. ವರ್ಲ್ಡ್ಸ್ ಮೋಸ್ಟ್ ಟ್ರಾಫಿಕ್ಡ್ ಮ್ಯಾಮಲ್ ಅಂತ ಹೇಳಿ ಇದನ್ನ ನಂಬಲಾಗ್ತಾ ಇರ್ತಕ್ಕಂಥದ್ದು. ಯಾವುದೇ ಒಂದು ಸ್ಪೀಸಿಸ್ನ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಿದ್ದೀವಿ ಅಂದಾಗ ಆ ಸ್ಪೀಸಿಸ್ನ ಕನ್ಸರ್ವೇಷನ್ ಸ್ಟೇಟಸ್ ಪರೀಕ್ಷಾ ದೃಷ್ಟಿಯಿಂದ ಬಹಳ ಇಂಪಾರ್ಟೆನ್ಸ್ ಅನ್ನು ಪಡ್ಕೊಳ್ಳುತ್ತೆ. ಈ ಇಂಡಿಯನ್ ಮ್ಯಾಮಲ್ ಅನ್ನುವಂಥದ್ದು, ಇಂಡಿಯನ್ ಪ್ಯಾಂಗೋಲಿನ್ ಅನ್ನುವಂಥದ್ದು ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1972ನ ಅಡಿಯಲ್ಲಿ ಶೆಡ್ಯೂಲ್ 1 ಅಡಿಯಲ್ಲಿ ಲಿಸ್ಟ್ ಆಗಿರ್ತಕ್ಕಂಥದ್ದು. ಶೆಡ್ಯೂಲ್ 1 ಅಡಿಯಲ್ಲಿ ಇದೆ ಅಂತ ಅಂದ್ರೆ ಹೈಯೆಸ್ಟ್ ಪ್ರಯಾರಿಟಿಯನ್ನ ಇದಕ್ಕೆ ನೀಡ್ತೇವೆ ಅನ್ನುವಂಥದ್ದು. ಹಾಗೆ IUCN ರೆಡ್ ಲಿಸ್ಟ್ ನ ಅಡಿಯಲ್ಲಿ ಎಂಡೇಂಜರ್ಡ್ ಅಂತ ಹೇಳಿ ಇಂಡಿಯನ್ ಪ್ಯಾಂಗೋಲಿನ್ ಅನ್ನ ಗುರುತಿಸ್ತೇವೆ. ಚೈನೀಸ್ ಪ್ಯಾಂಗೋಲಿನ್ ಅನ್ನ ಕ್ರಿಟಿಕಲಿ ಎಂಡೇಂಜರ್ಡ್ ಅಂತ ಹೇಳಿ ಗುರುತಿಸುವಂಥದ್ದು. ಇನ್ನು ಸೈಟ್ಸ್ ನ ಅಡಿಯಲ್ಲಿ ಅಪೆಂಡಿಕ್ಸ್ 1 ಅಡಿಯಲ್ಲಿ ಇದನ್ನ ಇಡಲಾಗಿರ್ತಕ್ಕಂಥದ್ದು. ಇಂದಿನ ಒಂದು ಪ್ರಿಲಿಮ್ಸ್ ಪ್ರಶ್ನೆಯನ್ನ ಡಿಸ್ಕಸ್ ಮಾಡೋಣ. ಬಯೋಕಾರ್ಬನ್ ಫಂಡ್ ಇನಿಷಿಯೇಟಿವ್ ಫಾರ್ ಸಸ್ಟೈನಬಲ್ ಫಾರೆಸ್ಟ್ ಲ್ಯಾಂಡ್ಸ್ಕೇಪ್ಸ್ ಅನ್ನ ಯಾರು ಮ್ಯಾನೇಜ್ ಮಾಡ್ತಾರೆ ಅನ್ನುವಂಥ ಪ್ರಶ್ನೆಯನ್ನ ನಾವು ಕೇಳಿದ್ದೇವೆ. ಈ ರೀತಿಯಾಗಿ ಯಾವುದೋ ಒಂದು ಫಂಡ್ ಇದೆ ಅಂತ ಅಂದಾಗ ಅದನ್ನ ಯಾರು ಮ್ಯಾನೇಜ್ ಮಾಡ್ತಾರೆ, ಯಾವುದೋ ಒಂದು ಇಂಡೆಕ್ಸ್ ಇದೆ ಅಂದಾಗ ಅದನ್ನ ಯಾರು ರಿಲೀಸ್ ಮಾಡ್ತಾರೆ, ಅದರಲ್ಲಿ ಭಾರತದ ಸ್ಥಾನಮಾನ ಏನು, ಇದು ನಮಗೆ ತಿಳಿದಿರಬೇಕಾಗತ್ತೆ. ಈ ಬಯೋಕಾರ್ಬನ್ ಫಂಡ್ ಇನಿಷಿಯೇಟಿವ್ ಫಾರ್ ಸಸ್ಟೈನಬಲ್ ಫಾರೆಸ್ಟ್ ಲ್ಯಾಂಡ್ಸ್ಕೇಪ್ ಅನ್ನ ಯಾರು ಮ್ಯಾನೇಜ್ ಮಾಡ್ತಾರೆ ಅನ್ನುವಂಥ ಪ್ರಶ್ನೆಯನ್ನ ಕೇಳಿದ್ದೇವೆ. ಮೊದಲ ಆಪ್ಷನ್ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್, ಎರಡನೇ ಆಪ್ಷನ್ IMF, ಮೂರನೇ ಆಪ್ಷನ್ ಯುನೈಟೆಡ್ ನೇಷನ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಮ್, ನಾಲ್ಕನೇ ಆಪ್ಷನ್ ವರ್ಲ್ಡ್ ಬ್ಯಾಂಕ್. ಈ ನಾಲ್ಕರಲ್ಲಿ ಸರಿಯಾದ ಆಪ್ಷನ್ ಯಾವುದು ಅನ್ನುವಂಥದ್ದನ್ನ ಗುರುತಿಸಿ ತಪ್ಪದೆ ನಮ್ಮ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸರಿಯಾದ ಉತ್ತರವನ್ನ ತಿಳಿಸುವಂತವರ ಹೆಸರನ್ನ ನಾವು ನಮ್ಮ ಮುಂದಿನ ಸಂಚಿಕೆಗಳ ವಿಡಿಯೋಸ್ಗಳಲ್ಲಿ ಶೌಟ್ ಔಟ್ ಮಾಡ್ತೇವೆ. ಇದಿಷ್ಟು ಸಂಚಿಕೆಯ ಸುದ್ದಿ ವಿಶ್ಲೇಷಣೆಯಾಗಿದೆ. ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದ.